We are starting with the 91st question of Grand Paper 9. So the first question stands like this. Which one of the following statement is wrong? ಈ ಕೆಳಕಂಡ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ತಪ್ಪಿದೆ? ಫಸ್ಟ್ ಆಪ್ಷನ್ಸ್ ನೋಡಿ. ಗ್ಲೈಸಿನ್ ಈಸ್ ಎ ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್. ಈ ಗ್ಲೈಸಿನ್ನ ಫಾರ್ಮ್ಯುಲಾವನ್ನು ನಿಮ್ಮ ಬುಕ್ಕಲ್ಲಿ ಕೊಡಲಾಗಿದೆ. ಅದರಲ್ಲಿ ಸಲ್ಫರ್ ಇಲ್ಲ. ಸೊ ಗ್ಲೈಸಿನ್ is not a sulfur containing amino acid. That's the correct answer as such. ಅದೇ ಸರಿಯಾದಂತಹ ಉತ್ತರ. ಗ್ಲೈಸಿನ್ is a sulfur containing amino acid ಅನ್ನೋದು ರಾಂಗು. ಸೆಲ್ಯುಲೋಸ್ is a polysaccharide. ಕರೆಕ್ಟ್. ನಿಮಗೆ ಗೊತ್ತು ಪ್ಲಾಂಟ್ ಸೆಲ್ ವಾಲ್ ಮೆಟೀರಿಯಲ್ ಅದು ಪಾಲಿಸ್ಯಾಕರೈಡ್. ಸುಕ್ರೋಸ್ ಇಸ್ ಎ ಡೈಸ್ಯಾಕರೈಡ್, ಅದು ನಿಮಗೆ ಗೊತ್ತು. ಟೇಬಲ್ ಶುಗರ್ ಅಂತೀವಿ, ಕೇನ್ ಶುಗರ್ ಅಂತೀವಿ, ಆ್ಯಂಡ್ ಯು ನೋ ದಟ್ ಇಟ್ ಈಸ್ ಕಂಪ್ರೈಸಿಂಗ್ ಆಫ್ ಒನ್ ದಿ ಗ್ಲೂಕೋಸ್ ಆ್ಯಂಡ್ ಒನ್ ಗೆಲಕ್ಟೋಸ್ ಮಾಲಿಕ್ಯೂಲ್. ದಟ್ಸ್ ಆಲ್ಸೋ ಕರೆಕ್ಟ್. ಆ್ಯಂಡ್ ದೆನ್ ಯುರಾಸಿಲ್ is a pyrimidine. That statement is also correct. In the question number 91, the statement that is wrong is the glycine is a sulfur containing amino acid. It's not a sulfur containing one. Then we are moving on to question number 92. A decrease in blood pressure. Question number 92. A decrease in blood pressure volume will not cause the release of anta. Okay. So will not cause the release of. If, for example, if you just look at it, whenever there is a decrease in glomerular filtration rate, GFR, glomerular filtration rate kadame adaga, the hormone that is produced will be the renin, which in turn converts angiotensinogen into angiotensin 1, and further it is converted into angiotensin 2, which is a vasoconstrictor. That in turn will stimulate the production of aldosterone, and this in turn will help in the absorption of sodium and water from the distal convoluted tubule. Further, it also stimulates the release of antidiuretic hormone. So, blood pressure ವಾಲ್ಯೂಮ್ ಕಡಿಮೆ ಆದಾಗ ರೆನಿನ್ ಪ್ರೊಡ್ಯೂಸ್ ಆಗುತ್ತೆ. ಅದು ಏಂಜಿಯೋಟೆನ್ಸಿನೋಜನ್ ಅನ್ನ ಏಂಜಿಯೋಟೆನ್ಸಿನ್ 1 ಹಾಗೂ ಫರ್ದರ್ ಏಂಜಿಯೋಟೆನ್ಸಿನ್ 1 ಅನ್ನ ಏಂಜಿಯೋಟೆನ್ಸಿನ್ 2 ಆಗಿ ಕನ್ಸ್ಟ್ರಕ್ಟ್ ಮಾಡುತ್ತೆ. ಇದು ಪವರ್ಫುಲ್ ವ್ಯಾಸೋ ಕನ್ಸ್ಟ್ರಿಕ್ಟರು. ಹಾಗೆ ಅದು ಆಲ್ಡೋಸ್ಟಿರೋನ್ ಅನ್ನ ರಿಲೀಸ್ ಮಾಡಿಸಿ, ದಟ್ ಇನ್ ಟರ್ನ್ ವಿಲ್ ಟೇಕ್ ಅಪ್ ದಿ ಅಬ್ಸಾರ್ಪ್ಷನ್ ಆಫ್ ಸೋಡಿಯಂ ಅಂಡ್ ವಾಟರ್ from the distal convoluted tubule. Further, there is also the release of ADH, which also help in the absorption of water. ಮುಂದೆ ಇದು ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗಿರೋದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವುದರಿಂದ ಅದು ಏಟ್ರಿಯಾದಲ್ಲಿ ANP, ಆಂಟಿ ನ್ಯಾಟ್ರಿಯೂರಿಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ANF, ಆಂಟಿ ನ್ಯಾಟ್ರಿಯೂರಿಟಿಕ್ ಫ್ಯಾಕ್ಟರ್, ANF ಅಂತ ಕರಿತೀವಿ, ಅದು ರಿಲೀಸ್ ಆಗುತ್ತೆ. ಯಾವಾಗ whenever the blood pressure that increases in the auricles of the heart, atrial natriuretic factor. So answer over here is ಆಯ್ತಾ, ADH, ಆಲ್ಡೋಸ್ಟಿರೋನ್, ರೆನಿನ್ ಎಲ್ಲವೂ ಕೂಡ ಬ್ಲಡ್ ವಾಲ್ಯೂಮ್ ಅಥವಾ ಬ್ಲಡ್ ಪ್ರೆಷರ್ ಡಿಕ್ರೀಸ್ ಆದಾಗ ಉತ್ಪಾದನೆ ಆದರೆ, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆದಾಗ ಉತ್ಪಾದನೆ ಆಗ್ತಕ್ಕಂಥದ್ದು ಏಟ್ರಿಯಲ್ natriuretic factor. So that is the answer for the question number 92.
And now we are moving on to question number 93. Which of the following guards the opening of hepatopancreatic duct into duodenum? ಓಕೆ, ಲಿವರ್ ಅನ್ನ ಹೆಪರ್ ಅಂತೀವಿ, ಆಮೇಲೆ ಅದರಿಂದ ಬರ್ತಕ್ಕಂಥದನ್ನ ಬೈಲ್ ಡಕ್ಟ್ ಅಂತ ಕರಿತೀವಿ. ಬೈಲ್ ಡಕ್ಟು ಅಥವಾ ದಟ್ ಈಸ್ ಹೆಪಾಟಿಕ್ ಡಕ್ಟು, ಮತ್ತೆ ಪ್ಯಾನ್ಕ್ರಿಯಾಸ್ ಇಂದ ಬರ್ತಕ್ಕಂಥ ಡಕ್ಟು, ಎಕ್ಸೋಕ್ರೈನ್ ಪಾರ್ಟ್ ಆಫ್ ದ ಪ್ಯಾನ್ಕ್ರಿಯಾಸ್, ಪ್ಯಾನ್ಕ್ರಿಯಾಟಿಕ್ ಡಕ್ಟು, ಅವೆರಡು ಕಾಮನ್ ಆಗುತ್ತೆ. ಕಾಮನ್ ಆದಾಗ ಹೆಪಾಟೋ ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಅಂತೀವಿ. ಅದು ಇಂಟೆಸ್ಟೈನ್ ನ ಡಿಯೋಡಿನಮ್ ರೀಜನ್ ನಲ್ಲಿ ಆಯ್ತಾ, ಇಟ್ ವಿಲ್ ಎಂಟರ್ ಇನ್ ಟು ದಿ ಡಿಯೋಡಿನಮ್. ಆ ಎಂಟರ್ ಆದ ಅದರ ಮೌತ್ ಆಫ್ ದಿಸ್ ಹೆಪಾಟೋ ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಅಲ್ಲಿ ಸ್ಪಿಂಚರ್ ಆಫ್ ಓಡಿ ಇರ್ತದೆ. ಅದು ಇದರ ಸೆಕ್ರೀಷನ್ಸ್ ಆಫ್ ದಿ ಲಿವರ್ ಆಸ್ ವೆಲ್ ಆಸ್ ಪ್ಯಾನ್ಕ್ರಿಯಾಟಿಕ್ ಗ್ಲ್ಯಾಂಡ್ ರಿವರ್ಸ್ ಆಗಿ ಬರೋದನ್ನ ತಡೆಯುತ್ತೆ, ಅಥವಾ ದ ಕಂಟೆಂಟ್ ಆಫ್ ದಿ duodenum will not enter into the duct. That is what exactly the sphincter of Oddi. ಪೈಲೋರಿಕ್ ಸ್ಪಿಂಟರ್ ಸ್ಟಮಕ್ ಹಾಗೂ ಇಂಟೆಸ್ಟೈನ್ ನ ನಡುವೆ ಇರುತ್ತೆ. ಸೆಮಿಲೂನಾರ್ ವ್ಯಾಲ್ಸ್ಗಳು, ಸೊ ದೇ ವಿಲ್ ಬಿ ಇನ್ ದ ಎಸ್ಪೆಷಲಿ ಹಾರ್ಟ್ ಅಲ್ಲಿ ಇರ್ತಾವೆ. ಪಲ್ಮನರಿ ಸೆಮಿಲೂನಾರ್ ವ್ಯಾಲ್ ಅಂಡ್ ಅಯೋರ್ಟಿಕ್ ಸೆಮಿಲೂನಾರ್ ವ್ಯಾಲ್ಸ್ ಅಂತ ಕರೀತೀವಿ. ಇಲಿಯೋಸೀಕಲ್ ವ್ಯಾಲ್ ಅದು ಆಯ್ತಾ, ಇಲಿಯೋಸೀಕಲ್ ವ್ಯಾಲ್ವ್ ಅದು ಇಟ್ ಈಸ್ ಇನ್ ದ ಜಂಕ್ಷನ್ ಬಿಟ್ವೀನ್ ಇಲಿಯಮ್ ಅಂಡ್ ಸೀಕಮ್, ದ ಲಾರ್ಜ್ ಇಂಟೆಸ್ಟೈನ್ ಇರ್ತದೆ. ಸೊ ಕ್ವಶನ್ ನಂಬರ್ 93ಗೆ ಸ್ಪಿಂಚರ್ ಆಫ್ ಓಡಿ ಇಸ್ ದ ಆನ್ಸರ್. ಸೊ ನೌ ವಿ ಆರ್ ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ 94. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಪಾಲಿಮರಿಕ್? ಪಾಲಿಮರ್ಸ್ ಅಂದ್ರೆ ಲಾಂಗ್ ಚೈನ್ ಮಾಲಿಕ್ಯೂಲ್ಸ್. ಈಗ ಇಲ್ಲಿ ಈ ಇರ್ತಕ್ಕಂತಹ ಕ್ವಶನ್ ಅಲ್ಲಿ ನ್ಯೂಕ್ಲಿಕ್ ಆಸಿಡ್ಸ್ ಆರ್ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ. ಒಂದು ನ್ಯೂಕ್ಲಿಯೋಟೈಡ್ ಮತ್ತೊಂದು ನ್ಯೂಕ್ಲಿಯೋಟೈಡ್ಗೆ ಅಟ್ಯಾಚ್ ಆದಾಗ ಅವುಗಳ ನಡುವೆ ಫಾರಮ್ ಆಗುವ ಬಾಂಡೆ ಫಾಸ್ಫೋ ಡೈಎಸ್ಟರ್ ಬಾಂಡ್. ಈ ಫಾಸ್ಫೋ ಡೈಎಸ್ಟರ್ ಬಾಂಡ್ಗಳ ಮುಖಾಂತರ ದ ನ್ಯೂಕ್ಲಿಯೋಟೈಡ್ಸ್ ಆರ್ ಜಾಯಿಂಟ್ ಟುಗೆದರ್ ಟು ಫಾರ್ಮ್ ಎ ಲಾಂಗ್ ಚೈನ್ that is called as polynucleotide chain. They represent the nucleic acid. Then we have proteins. Proteins are the polymers of amino acids. ಹಾಗಾಗಿ ನಾವು ಅಮೈನೋ ಆಸಿಡ್ಸ್ ಅನ್ನ ಮಾನೋಮರ್ಸ್ ಆಫ್ ಪ್ರೋಟೀನ್ಸ್ ಅಂತ ಕೂಡ ಕರಿತೀವಿ. ಲಾಂಗ್ ಚೈನ್ ಮಾಲಿಕ್ಯೂಲ್ಸ್. ಪಾಲಿಮರ್ಸ್ ಅಂದ್ರೆ ಲಾಂಗ್ ಚೈನ್ ಮಾಲಿಕ್ಯೂಲ್ಸ್. ಒಂದು ಅಮೈನೋ ಆಸಿಡ್ಗೂ ಇನ್ನೊಂದು ಅಮೈನೋ ಆಸಿಡ್ಗೂ ನಡುವೆ ಒಂದು ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗುತ್ತೆ. ಅದೇ ರೀತಿ ಪಾಲಿಸ್ಯಾಕರೈಡ್ಸ್, ಓಕೆ, ದೇ ಆರ್ ದ ಪಾಲಿಮರ್ಸ್ ಆಫ್ ಮಾನೋಸ್ಯಾಕರೈಡ್. ಮಾನೋಸ್ಯಾಕರೈಡ್ಗಳು ಒಂದು ಇನ್ನೊಂದಕ್ಕೆ ಗ್ಲೈಕೋಸಿಡಿಕ್ ಬಾಂಡ್ ಇಂದ ಅಟ್ಯಾಚ್ ಆಗುತ್ತೆ. ಹಾಗಾಗಿ ಬಹಳಷ್ಟು ಮಾನೋಸ್ಯಾಕರೈಡ್ಗಳು ಗ್ಲೈಕೋಸಿಡಿಕ್ ಬಾಂಡ್ ಇಂದ ಜಾಯಿನ್ ಆದ್ರೆ ಆಗ ಪಾಲಿಸ್ಯಾಕರೈಡ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಮೂರು ಆಪ್ಷನ್ಸ್, ನ್ಯೂಕ್ಲಿಕ್ ಆಸಿಡ್, ಪ್ರೋಟೀನ್ಸ್ ಅಂಡ್ ಪಾಲಿಸ್ಯಾಕರೈಡ್, ಆರ್ ಆಲ್ the polymers. They are polymeric. ಯಾವುದು ಪಾಲಿಮರಿಕ್ ಅಲ್ಲ ಅಂದ್ರೆ ಲಿಪಿಡ್. You know that each lipid will be comprising of one glycerol attached to 3 fatty acid molecule. One glycerol attached to 3 fatty acid molecule will constitute one lipid. So the lipids are not polymeric. So answer to the question number 94 is the lipids. So now we are moving on to question number 95. The functional megaspore in an angiosperm develops into. Functional megaspore in an angiosperm will develop into. Actual answer is especially you know that it is develops into embryo sac. Now adane female gametophyte anta kuda kariತೀವಿ. ಮತ್ತೆ ಇನ್ನೂ ಒಂದು ನಿಮಗೆ ಗೊತ್ತು, each especially the embryo sac is 7-celled 8 nucleate condition ante. ಮೊದಲಿಗೆ ಆಯ್ತಾ, ಸೊ ಓವ್ಯೂಲ್ ಅಲ್ಲಿ ನ್ಯೂಸಿಲಸ್ ಅಲ್ಲಿ ಒಂದು ಸೆಲ್ ಇರುತ್ತೆ. ಆ ಸೆಲ್ ಮೈಕ್ರೋಪೈಲ್ ಕಡೆಗೆ ಇರುತ್ತೆ. ಅದನ್ನು ನಾವು ಫಂಕ್ಷನಲ್ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಕರಿತೀವಿ.
ನ್ಯೂಸಿಲಸ್ಸಿನ ಮೈಕ್ರೋಪೈಲ್ ಕಡೆ ಇರತಕ್ಕಂತಹ ಒಂದು ಸೆಲ್ಲು, ದಟ್ ಈಸ್ ಮೆಗಾಸ್ಪೋರ್ ಮದರ್ ಸೆಲ್, will act as especially the one megaspore mother cell, and you know that it is a diploid. It will undergo meiosis cell division to form 4 the linear tetrads. Out of the one will remain, all the 3 will degenerate. The remaining one will act as functional megaspore. This functional megaspore undergoes 3 successive mitotic division, but the 2 mitotic division, initial 2, will not follow the cytokinesis. Only karyokinesis will occur, and finally resulting in the formation of an embryo sac. Okay, so answer to the 95th question is the embryo sac, or you call that as the female gametophyte. Okay, now we are moving on to question number 96. Question number 96. The myelin sheath is produced by ಅಂತ ಇದೆ. ಒಂದು ನರ್ವ್ ಫೈಬರ್ ಅಲ್ಲಿ, ನ್ಯೂರಾನ್ ಅಲ್ಲಿ, ಆಯ್ತಾ, ಒಂದು ಎಕ್ಸಾನ್ ಅಂತಕ್ಕಂಥದ್ದು, ಅದರಲ್ಲಿ ಇರ್ತಕ್ಕಂಥ ಶಾರ್ಟ್, ದಿ ಸೈಟಾನ್ ಅಂತಕ್ಕಂಥದ್ದು ಸೆಲ್ ಅಂತ ಹೇಳ್ತೀವಿ, ಸೆಲ್ ಬಾಡಿ ಅಂತ ಹೇಳ್ತೀವಿ. ಅದರಲ್ಲಿರ್ತಕ್ಕಂಥ ಶಾರ್ಟ್ ಪ್ರೋಸೆಸ್ ಅನ್ನ ಡೆಂಡ್ರೈಟಿಸ್ ಅಂತೀವಿ, ಒಂದು ಲಾಂಗ್ ಪ್ರೋಸೆಸ್ ಅನ್ನ ಆಕ್ಸಾನ್ ಅಂತ. ಈ ಆಕ್ಸಾನಿನ ಸುತ್ತ ಒಂದು ವೈಟ್ ಶೀತ್ ಇರುತ್ತೆ, ಅದನ್ನೇ ನಾವು ಮಯಲಿನ್ ಶೀತ್ ಅಂತೀವಿ. ಅದು ಸ್ವಾನ್ ಸೆಲ್ಸ್ಗಳು ಹಾಗೂ ಓಲಿಯೋಡೆಂಡ್ರೋಸೈಟ್ಗಳು ಅನ್ನೋ ಸೆಲ್ಸ್ಗಳಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ದ ಮಯಲಿನ್ ಶೀತ್ ವಿಲ್ ಬಿ secreted or produced by swan cells and oligodendrocytes. Then especially the neurons, especially having the myelin, are called myelinated. It's especially nerve fibers. The one which are without that are called non-myelinated one. So the conduction or propagation of nerve impulse will be faster in myelinated than when compared to non-myelinated. So the myelin sheath that is there around, surrounding the what is known to be the nerve fiber will be secreted or produced by swan cells and oligodendrocytes. That's the answer for 96th question. And now we are moving on to the 97th. Attractants and rewards are required for ಅಂತ. Attractants ಅಂದ್ರೆ ಕಲರ್ ಆಗಿರ್ಬೋದು ಅಥವಾ ಸ್ಮೆಲ್ ಆಗಿರ್ಬೋದು, ಬ್ಯೂಟಿಫುಲ್ ಕಲರ್ ಆರ್ ಸ್ಮೆಲ್. ರಿವಾರ್ಡ್ಸ್ ಅಂದ್ರೆ ಇಟ್ ಮೇ ಬಿ ಇನ್ ದ ಫಾರಮ್ ಆಫ್ pollen grain, or it may be in the form of the nectar. So ಇವೆರಡನ್ನು attractants and rewards. ಸೊ ಇವು ಫ್ಲವರ್ ಅಲ್ಲಿ ಪ್ರೊವೈಡ್ ಆಗೋದು. ಯಾವ ಫ್ಲವರ್ ಅಲ್ಲಿ ಅಂದ್ರೆ ದ ಫ್ಲವರ್ಸ್ ದಟ್ ಆರ್ ಟು ಬಿ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ಸ್. ಇನ್ಸೆಕ್ಟ್ಗಳಿಂದ ಪಾಲಿನೇಟ್ ಆಗುವ ಫ್ಲವರ್ಸ್ಗಳನ್ನ ಎಂಟಮೋಫಿಲಾ ಫ್ಲವರ್ಸ್ ಅಂತೀವಿ. ಆ ಕಾನ್ಸೆಪ್ಟ್ ಅನ್ನ ಎಂಟಮೋಫಿಲಿ ಅಂತೀವಿ. Entomophily is a type of pollination where the agents will be the insects. So to attract the insect, either you have to have the color, and especially you have to have the odor. Okay, and apart from that, some will be providing them with the pollen, grains that will be taken as the food by those, and also the nectar. So ಈ ರೀತಿ ಅಟ್ರಾಕ್ಟೆಂಟ್ಸ್ ಅಂಡ್ ರಿವಾರ್ಡ್ಸ್ಗಳು ಫ್ಲವರ್ ಅಲ್ಲಿ, ಯಾವ ಫ್ಲವರ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಎಂಟಮೋಫಿಲಸ್ ಫ್ಲವರ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದ ಕ್ವೆಶ್ಚನ್ ನಂಬರ್ 97. ಅಂಡ್ ಕಮಿಂಗ್ ಆನ್ ಟು ಹೈಡ್ರೋಫಿಲಿ, ವಾಟರ್ಗೆ ಅದು ಅವಶ್ಯಕತೆ ಇಲ್ಲ. ಅನಿಮೋಫಿಲಿ, ವಿಂಡ್ಗೆ ಅವಶ್ಯಕತೆ ಇಲ್ಲ. ಕ್ಲಿಸ್ಟೋಗೆಮಿ ಅಂದ್ರೆ ಆ ಫ್ಲವರ್ ದಟ್ ನೆವರ್ ಓಪನ್ಸ್, the flower that never opens. Okay, so ಅವಾಗ ಯಾವುದೇ ಏಜೆಂಟ್ಗಳ, ಪಾಲಿನೇಟಿಂಗ್ ಏಜೆಂಟ್ಗಳ ಅವಶ್ಯಕತೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ಗೆ ಇರಲ್ಲ. ಸೊ ವಿ ಆರ್ ನೌ ಮೂವಿಂಗ್ ಆನ್ ಟು ಕ್ವೆಶ್ಚನ್ ನಂಬರ್ 98. Okay, the receptor sites for neurotransmitters are present in ಅಂತ ಇದೆ. The receptors for the sites of neurotransmitters are present in ಅಂತ. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಂದು
ಈ ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಇರುತ್ತೆ. ಒಂದರದ ತುದಿ ಆಕ್ಸಾನ್ನ ತುದಿ, ಆಕ್ಸಾನ್ನ ತುದಿ. ಆ ಆಕ್ಸಾನ್ನ ತುದಿಯಲ್ಲಿ ವೆಸಿಕಲ್ಸ್ಗಳಿರ್ತಾವೆ. ಆ ವೆಸಿಕಲ್ಸ್ಗಳಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ಸಬ್ಸ್ಟೆನ್ಸ್ಗಳಿರ್ತಾವೆ. ಮತ್ತೆ ಇನ್ನೊಂದು ತುದಿಯನ್ನ ನೆಕ್ಸ್ಟ್ ನ್ಯೂರಾನಿನ, ಆಯ್ತಾ, ಡೆಂಡ್ರೈಟಿಸ್ ಎಂಡ್ ಆಗಿರುತ್ತೆ. ಆ ನ್ಯೂರಾನಿನ ಡೆಂಡ್ರೈಟಿಸ್ ಎಂಡ್ ಅಲ್ಲಿ ಇರ್ತಕ್ಕಂಥ ಮೆಂಬ್ರೈನ್ ಮೇಲ್ಗಡೆ ಆ ರಿಸೆಪ್ಟಾರ್ಸ್ಗಳು ಇರ್ತದೆ. ಓಕೆ, ರಿಸೆಪ್ಟಾರ್ಸ್ಗಳಿರ್ತಾವೆ. ಆಯ್ತಾ, ಈ ಪರ್ಟಿಕ್ಯುಲರ್ ಆಗಿ ಈ ವೆಸಿಕಲ್ಸ್ಗಳಿಂದ, ಸಿನಾಪ್ಟಿಕ್ ವೆಸಿಕಲ್ಸ್ಗಳಿಂದ, ಆಯ್ತಾ, ಇವು ಬಂದು ಈ ತುದಿಯಲ್ಲಿ ಅವು ದೇ ವಿಲ್ ಅಸಿಟೋಕೋಲೈನ್ ಅಥವಾ ACH ಅಂತೀವಿ, ಅಸಿಟೋಕೋಲೈನ್ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಅದನ್ನ ರಿಲೀಸ್ ಮಾಡುತ್ತೆ. ಓಕೆ, ಸೊ ರಿಲೀಸ್ ಮಾಡಿದಾಗ ಅದು ಅದನ್ನ ಈ ನೆಕ್ಸ್ಟ್ ಮೆಂಬ್ರೈನ್ ಅಲ್ಲಿ ಇರ್ತಕ್ಕಂಥ ರಿಸೆಪ್ಟಾರ್ಸ್ಗಳು ಅದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಈ ಜಾಗವನ್ನ ನಾವು ಸಿನಾಪ್ಟಿಕ್ ಗ್ಯಾಪ್ ಅಂತ ಕೂಡ ಕರಿತೀವಿ. ಸೊ ದೇರ್ ಬೈ, so then the answer for that is postsynaptic membrane. Postsynaptic membrane. Okay, so then we will be moving over to the question number 99. Question number 99. Coconut fruit is a, you know that the coconut fruit is an especially drupe fruit. ಆಯ್ತಾ, ನಿಮಗೆ ಗೊತ್ತು, ಬಹಳ ತಿಕ್ಕಾಗಿರ್ತಕ್ಕಂಥ, ಆಯ್ತಾ, ಪೆರಿಕಾರ್ಪ್ ಇರ್ತದೆ. ಓಕೆ, ಅಂಡ್ ದಿ ಎಡಿಬಲ್ ಪಾರ್ಟ್ ಆಫ್ ದಿಸ್ ಕೋಕೋನಟ್ ವಿಲ್ ಬಿ ದ ಎಂಡೋಸ್ಪರ್ಮ್. ಎಳ್ನೀರಾಗಿದ್ರೆ, ನೀರ್ ಪಾರ್ಟ್ ಆಗಿದ್ರೆ ಅದನ್ನ ಪ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತೀವಿ. ತೆಂಗಿನಕಾಯಿ ತರ ಇದ್ರೆ ಕಾಯಿ ತರ ಕರ್ನಲ್ ಅಂತೀವಿ, ಅದನ್ನೇ ನಾವು ನ್ಯೂಕ್ಲಿಯರ್ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. ಸೊ coconut is a drupe fruit. Okay, now we'll be moving over to the next question, the 100th question. Coming on to 100th questions, bala ondo simple concept. Adult human RBC will be enucleated, andre nucleus iralla. Which of the following statement is the most appropriate explanation for this feature? ಈ ಕೆಳಗಡೆ ಫೀಚರ್ಸ್ ನ ಕೊಡಲಾಗಿದೆ. ಈ ಫೀಚರ್ಸ್ ಗಳಲ್ಲಿ ಅದಕ್ಕೆ ನ್ಯೂಕ್ಲಿಯಸ್ ಇಲ್ಲ ಅನ್ನೋದು, RBCಗೆ ನ್ಯೂಕ್ಲಿಯಸ್ ಇಲ್ಲ ಅನ್ನೋದಕ್ಕೆ ಇದು ಯಾವುದು ಕಾರಣ? ದೇ ಡು ನಾಟ್ ನೀಡ್ ಟು ರೀಪ್ರೊಡ್ಯೂಸ್. ಅದಕ್ಕೋಸ್ಕರನೇ ರೀಪ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಅದಕ್ಕೆ ಈ ನ್ಯೂಕ್ಲಿಯಸ್ ಇಲ್ಲ ಅಂತಾನ, ಅಥವಾ ದೇ ಆರ್ ಸೊಮ್ಯಾಟಿಕ್ ಸೆಲ್ಸ್ ಅಂತಾನ, ಅಥವಾ ದೇ ಡು ನಾಟ್ ಶೋ ಎನಿ ಮೆಟಬಾಲಿಸಮ್ ಅಂತಾನ, ಆಲ್ ದೇರ್ ಇಂಟರ್ನಲ್ ಸ್ಪೇಸ್ ಇಸ್ ಅವೈಲಬಲ್ ಫಾರ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್. ಇದರಲ್ಲಿ ಯಾವುದು ಪ್ರಾಪರ್ ಎಕ್ಸ್ಪ್ಲನೇಷನ್, ಮೋಸ್ಟ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ಲನೇಷನ್? ಐ ಥಿಂಕ್ ವಿ ಕ್ಯಾನ್ ಟೇಕ್ ದ ಫೋರ್ತ್ ಒನ್. ಆಲ್ ದೇರ್ ಇಂಟರ್ನಲ್ ಸ್ಪೇಸ್ ಇಸ್ ಅವೈಲಬಲ್ ಫಾರ್ oxygen transport. You know that the RBC contain hemoglobin. Each hemoglobin can carry 4 molecules of oxygen. In such a scenario, the most space available for hemoglobin, so that helps in carrying more oxygen. That is why the explanation will be the only D. That is the fourth option. Okay. Now we are moving on to question number 101. Capacitation occurs ಅಂತ ಇದೆ. ನಿಮಗೆ ಗೊತ್ತಿರೋ ಹಾಗೆ ಟೆಸ್ಟಿಸ್ ಅಲ್ಲಿ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಇರ್ತದೆ. ಒಂದೊಂದು ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಲ್ಲಿ 2 ರಿಂದ 3 ಸೆಮಿನಿಫೆರಸ್, ಆಯ್ತಾ, ಸ್ಟಿಬ್ಯೂಲ್ಸ್ಗಳಿರ್ತವೆ. ಆ ಸೆಮಿನಿಫೆರಸ್ ಸ್ಟಿಬ್ಯೂಲ್ಸ್ಗಳಲ್ಲಿ ಸ್ಪರ್ಮ್ ಫಾರ್ಮ್ ಆಗುತ್ತೆ. ಆಗಿದ್ದು ರಿಟೇಟ್ ಟೆಸ್ಟಿಸ್, ಎಸ್ಪೆಷಲಿ ರಿಟೇಟ್ ಟೆಸ್ಟಿಸ್, ವ್ಯಾಸಾ ಎಫರೆನ್ಚಿಯಾ, ಎಪಿಡಿಡೈಮಿಸ್, ವ್ಯಾಸ್ ಡೆಫರೆನ್ಸ್, ಎಜಾಕ್ಯುಲೇಟರಿ ಡಕ್ಟ್, urethra, urethral meatus. Then through the process of copulation, it will enter through vaginal cervix into the uterine duct. In the uterine duct,
especially whatever the fluid which is there in the uterus, there the process of capacitation, that is, the sperm will acquire the fertilizing capacity. The process of sperm acquiring the fertilizing capacity in the uterine fluid, ಆಯ್ತಾ, is called especially, so it is called as capacitation. So ಇಲ್ಲಿ ಆನ್ಸರ್ ಅಲ್ಲಿ ಎಪಿಡಿಡೈಮಿಸ್, ವ್ಯಾಸ್ ಡೆಫರೆನ್ಸ್, ರಿಟೇಟ್ ಟೆಸ್ಟಿಸ್ ಇವೆಲ್ಲ ಪ್ಯಾಸೇಜ್ ಆಗುತ್ತೆ ಹೊರತು ಫೀಮೇಲ್ ರೀಪ್ರೊಡಕ್ಟಿವ್ ಟ್ರ್ಯಾಕ್ ಅಲ್ಲಿ ಕೆಪಾಸಿಟೇಷನ್ ಆಗುತ್ತೆ. Capacitation process will take place in female reproductive tract, that is uterine cavity, that too in the uterine fluid. And now we are moving on to question number 102. Which of the following are found in extreme saline condition? ಬಹಳ ಸಾಲ್ಟಿ ಕಂಡೀಷನ್ ನಲ್ಲಿ ಯಾವುದು ಇರುತ್ತದೆ ಅಂತ ಒಂದು ಪ್ರಶ್ನೆ. ಸೊ ನಮಗೆ ಗೊತ್ತಿರೋ ಹಾಗೆ ಆರ್ಕಿ ಬ್ಯಾಕ್ಟೀರಿಯಾ ಇರುತ್ತೆ. ಬೇರೆ ಯಾವುದೂ ಇಲ್ಲದೆ ಆರ್ಕಿ ಬ್ಯಾಕ್ಟೀರಿಯಾನೇ ಯಾಕೆ ಅಲ್ಲಿ ಇರುತ್ತೆ ಅಂದ್ರೆ, ನಿಮ್ಗೆ ಗೊತ್ತು ಆರ್ಕಿ ಬ್ಯಾಕ್ಟೀರಿಯಾದ ಸೆಲ್ ವಾಲು ಬೇರೆ ಎಲ್ಲ ಆರ್ಗ್ಯಾನಿಸಮ್ಸ್ಗಿಂತ ಕ್ವೈಟ್ ಡಿಫರೆಂಟ್ ಆಗಿರುತ್ತೆ ಕಾಂಪೋಸಿಷನ್. ಆ ಕಾಂಪೋಸಿಷನ್ ಅದು ಆ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮತ್ತೆ ಎಕ್ಸ್ಟ್ರೀಮ್ ಸಾಲ್ಟಿ ಕಂಡೀಷನ್ಸ್ ಅಲ್ಲಿ ಇರ್ತಕ್ಕಂಥ ಆರ್ಕಿ ಬ್ಯಾಕ್ಟೀರಿಯಾನ ನಾವು ಆಲೋಫೈಲ್ಸ್ ಅಂತ ಕೂಡ ಕರಿತೀವಿ. ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಸ್ಟಡೀಡ್. Okay, so answer to this will be the Archaebacteria. Archaebacteria. So we are moving on to question number 103. Asymptote in a logistic growth curve is obtained when anta ide. ಆಯ್ತಾ? ಸೊ ನಿಮಗೆ ಗೊತ್ತು, ಇದು ಒಂದು ಗ್ರಾಫ್. ಈ ಕಡೆ ನಾವು ಪಾಪ್ಯುಲೇಷನ್ ಡೆನ್ಸಿಟಿಯನ್ನ ತಗೊಂತೀವಿ, ಇನ್ನೊಂದು ಕಡೆ ಟೈಮ್ ಅನ್ನ ತಗೊಂತೀವಿ. ಮತ್ತೆ ಇದಕ್ಕೆ ನಿಮಗೆ ಗೊತ್ತು, ಯಾವುದೇ ಒಂದು ಹ್ಯಾಬಿಟೇಟ್ಗೆ ತನ್ನದೇ ಆದಂತ ಒಂದು ಕ್ಯಾರಿಂಗ್ ಕೆಪಾಸಿಟಿ ಇದೆ. ಕೆ ಅಂದ್ರೆ ಕ್ಯಾರಿಂಗ್ ಕೆಪಾಸಿಟಿ. ಮತ್ತೆ ನಾವು ಇಫ್ ಯು ಆರ್ ಟೇಕಿಂಗ್ ದಿ ಏರಿಯಾ ಎಸ್ಪೆಷಲಿ ವೇರ್ ದರ್ ಇಸ್ ಅ ಲಿಮಿಟೆಡ್ ರಿಸೋರ್ಸಸ್ ಇದ್ದ ಕಡೆ ಪಾಪ್ಯುಲೇಷನ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂದ್ರೆ, ನಿಧಾನದಲ್ಲಿ ಇನಿಷಿಯಲಿ ಸ್ಲೋ ಇರ್ತದೆ, ದೆನ್ ಆಕ್ಸಲರೇಷನ್ ಆಗುತ್ತೆ, ಆಮೇಲೆ ಅದು ಬೆಂಡ್ ಆಗುತ್ತೆ, ಆಮೇಲೆ ಅದು ಸ್ಟ್ರೈಟ್ ಲೈನ್ ಆಗುತ್ತೆ. ಇದನ್ನೇ ನಾವು ಸಿಂಪ್ಟೋಟ್ ಅಂತ ಕರೆಯೋದು. ಓಕೆ, ಸೊ ಈ ಪರ್ಟಿಕ್ಯುಲರ್ ಇದನ್ನ ನಾವು ಲಾಗಿಸ್ಟಿಕ್ ಅಂತ ಹೇಳ್ತೀವಿ, ಗ್ರೋತ್ ಅಂತೀವಿ. ಈಗ ಎಸಿಂಪ್ಟೇಟ್ ಅಂದ್ರೆ ಇಟ್ ಈಸ್ ಬಿಕಮಿಂಗ್ ದಿ ಸ್ಟ್ರೈಟ್ ಲೈನ್. ಸೊ ಕೆ is the carrying capacity and n is the population density. So when k is equal to n, when carrying capacity is equal to population density, then the what is known to be the growth especially is symptote means it becomes straight line is obtained. Okay, ಇದು ಲಾಗಿಸ್ಟಿಕ್ ಗ್ರೋತ್ ಅಲ್ಲಿ ನಾವು ಈ ಕಾನ್ಸೆಪ್ಟ್ ನ ಓದ್ತೀವಿ. Then coming back, so the question here, the 103, the answer is k is equal to n. Now we are moving on to question number 104. Okay, ನಿಮ್ಗೆ ಗೊತ್ತು, ಇದು ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಆಯ್ತಾ? ಈಗ ಒಂದು ಮೀನ್ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಿದ್ರೆ ಸ್ಟೆಬಿಲೈಸಿಂಗ್ ಸಿಗುತ್ತೆ. ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಅನ್ನ ತಗೊಂಡ್ರೆ ಅವಾಗ ಏನಾಗುತ್ತೆ, ಡೈರೆಕ್ಷನಲ್ ಸಿಗುತ್ತೆ. ಎರಡು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಗಳನ್ನ ತಗೊಂಡ್ರೆ ಆಯ್ತಾ, 2 ಪೀಕ್ಸ್ ಸ್ಪ್ಲಿಟ್ ಆಗುತ್ತೆ, 2 ಪೀಕ್ಸ್ ಫಾರ್ಮ್ ಆಗುತ್ತೆ. ಓಕೆ, ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದ ಕಾನ್ಸೆಪ್ಟ್. ಓಕೆ, ಸೊ ಇಲ್ಲಿ ಏನಾಗಿದೆ, ಆರ್ಟಿಫಿಷಿಯಲ್ ಸೆಲೆಕ್ಷನ್ ಟು obtain the cows yielding higher milk output
ಹೈಯರ್ ಮಿಲ್ಕ್ ಔಟ್ಪುಟ್ ಅಂತ ಹೇಳಿದ್ರೆ ಯು ನೋ ದಟ್ ಇಲ್ಲಿ ಒಂದೇ ಕ್ಯಾರೆಕ್ಟರ್ ನಾವು ತಗೋತಾ ಇರೋದ್ರಿಂದ ದ ಸೆಲೆಕ್ಷನ್ ವಿಲ್ ಬಿ ಶಿಫ್ಟೆಡ್ ಆನ್ ಟು ಒನ್ ಸೈಡ್. ಸೊ ದೇರ್ ಬೈ ಇಟ್ ಈಸ್ ಡೈರೆಕ್ಷನಲ್ ಆಸ್ ಇಟ್ ಪುಷಸ್ ದ ಮೀನ್ ಆಫ್ ದ ಕ್ಯಾರೆಕ್ಟರ್ ಟು ದ ಒನ್ ಡೈರೆಕ್ಷನ್. ಆಯ್ತಾ? ಒಂದೇ ಪರ್ಟಿಕ್ಯುಲರ್ ಈಲ್ಡ್ ಆಫ್ ದಿ ಮಿಲ್ಕ್ ಅನ್ನು, ಎಸ್ಪೆಷಲಿ ಮಿಲ್ಕ್ ಔಟ್ಪುಟ್ ಅನ್ನ ಮಾತ್ರ ನಾವು ತಗೊಂಡಾಗ ಆಗೇನಾಗುತ್ತೆ, ಎಂಟೈರ್ ಥಿಂಗ್ ಈಸ್ ಡೈರೆಕ್ಷನಲ್ ಆಗುತ್ತೆ. ಆಯ್ತಾ? ಸೊ ದೇರ್ ಬೈ it pushes the mean of the character to one direction. So that is with reference to question number 104, second option it is. And now we are moving on to question number 105. Select the mismatch anta kodlagide. Frankia antakantadu aita ulnus ake non leguminous plants adu alli ita Frankia nitrogen fixing ಗೆ help ಮಾಡುತ್ತೆ ಅನ್ನೋದು ಸರಿ ಇದೆ. First option is right. Second option, Anabaena nitrogen fixer, that's also correct. Rhizobium alfalfa, kudre mevina soppu anta kuda karitivi, that is a legume plant, alfalfa. Okay, Rhizobium is found in the root nodules of alfalfa, adu correct ide. Rhodospirillum mycorrhiza, you know that the mycorrhiza is an association between the roots of the higher plant with some genus of the fungus, like Glomus anta ಒಂದು ಫಂಗಸ್ ಜೀನಸ್ ಇದೆ, ಅದು ಹೈಯರ್ ಪ್ಲಾಂಟ್ ಗಳ ರೂಟ್ಸ್ ಅಲ್ಲಿ ಅಸೋಸಿಯೇಷನ್ ಆದ್ರೆ ಅದನ್ನೇ ನಾವು ಮೈಕೋರೈಸಾ ಅಂತ. ವೆಸಿಕ್ಯುಲಾರ್, ಆರ್ಬಸ್ಕ್ಯುಲಾರ್, ಮೈಕೋರೈಸಲ್, ವ್ಯಾಮ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಿರ್ತವೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಹಿಯರ್, Rhodospirillum bacteria is not at all concerned with mycorrhiza. ಮೈಕೋರೈಸಾಗೆ ಕನ್ಸರ್ನ್ ಆಗಿರೋದು ಯಾವುದು? ಗ್ಲಾಮಸ್ ಅಂತಕ್ಕಂತಹ ಫಂಗೈ ಇದೆ ಜೀನಸ್. ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ 105th ಕ್ವಶನ್ಗೆ ತಪ್ಪಾಗಿರೋದು ದ ಫೋರ್ತ್ ಆಪ್ಷನ್, ದಟ್ ಈಸ್ ರೋಡೋಸ್ಪಿರಲಮ್ ಮೈಕೋರೈಸಾ ಅನ್ನೋದು ತಪ್ಪು. ಮಿಕ್ಕ 3 ಆಪ್ಷನ್ಸ್ಗಳು ಸರಿ ಇದೆ. ನೌ ವಿ ಆರ್ ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ 106. Good vision depends on adequate intake of keratin rich food. ನಮ್ಮ ವಿಷನ್, ಕಣ್ಣಿನ ವಿಷನ್ ಚೆನ್ನಾಗಿರ್ಬೇಕು ಅಂದ್ರೆ ಆಯ್ತಾ, ಕೆರೋಟಿನ್ ಜಾಸ್ತಿ ಇರ್ತಕ್ಕಂಥ ಫುಡ್ ಅನ್ನ ತಗೋಬೇಕು. ನಿಮ್ಗೆ ಗೊತ್ತು, ಬೀಟಾ ಕೆರೋಟಿನ್ ಹಳದಿ ಬಣ್ಣದ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅಲ್ಲಿ ಇರ್ತದೆ. ಓಕೆ, ಸೊ ಅದು ಯು ಆಲ್ಸೋ ನೋ ದಟ್ ದ ಬೀಟಾ ಕೆರೋಟಿನ್ is a precursor for vitamin A, and also you know that the vitamin A is helpful especially to overcome the night blindness. ನಮ್ಮ ವಿಷನ್ ಚೆನ್ನಾಗಿರುತ್ತೆ. ಇಲ್ಲಿ select the best option from the following statement. That should be, the good vision depends on adequate intake of keratin rich food. ಇದಕ್ಕೆ ಸಂಬಂಧಪಟ್ಟ ಫಸ್ಟ್ ಆಪ್ಷನ್ ನೋಡ್ರಿ, ವಿಟಮಿನ್ ಎ ಡಿರೈವೇಟಿವ್ಸ್ ಆರ್ ಫಾರ್ಮ್ಡ್ ಫ್ರಮ್ ಕೆರೋಟಿನ್, ಕರೆಕ್ಟ್ ಇದೆ. Photopigments are embedded in the membrane discs of the inner segment. ಈ ಸ್ಟೇಟ್ಮೆಂಟ್ ಸರಿ ಇದೆ, ಆದ್ರೆ ಗುಡ್ ವಿಷನ್ ಡಿಪೆಂಡ್ಸ್ ಆನ್ ಅಡಿಕ್ವೇಟ್ ಇಂಟೇಕ್ ಆಫ್ ಕೆರೋಟಿನ್ ರಿಚ್ ಫುಡ್ ಅನ್ನೋದಕ್ಕೆ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಇಟ್ ಈಸ್ ನಾಟ್ ಪ್ಲೇಯಿಂಗ್ ಎನಿ ಇಂಪಾರ್ಟೆಂಟ್ ರೋಲ್ ದೇ. ಓಕೆ, ಗುಡ್ ವಿಷನ್ಗೆ ಅದು ಎಸ್ಪೆಷಲಿ ಕೆರೋಟಿನ್ ರಿಚ್ ಫುಡ್ಗೆ ಸಂಬಂಧಪಟ್ಟಾಗೆ ಆ ಸ್ಟೇಟ್ಮೆಂಟ್ ಏನೂ ಹೇಳ್ತಾ ಇಲ್ಲ. ಇಟ್ ಈಸ್ ನಾಟ್ ಸಪ್ಲಿಮೆಂಟಿಂಗ್ ಎನಿಥಿಂಗ್ ಯಾವ. ಓಕೆ, 3ನೇ ಆಪ್ಷನ್ ನೋಡ್ರಿ, ರೆಟಿನಾಲ್ ಇಸ್ ಎ ಡಿರೈವೇಟಿವ್ ಆಫ್ ವಿಟಮಿನ್ ಎ, ಸರಿ ಇದೆ. ರೆಟಿನಾಲ್ ಇಸ್ ಎ ಲೈಟ್ ಅಬ್ಸಾರ್ಬಿಂಗ್ ಪಾರ್ಟ್ ಆಫ್ ಆಲ್ ದ ವಿಜುವಲ್ ಫೋಟೋಪಿಗ್ಮೆಂಟ್ಸ್, ಅದು ಸರಿ ಇದೆ. ಸೊ ಈ ಪ್ರಶ್ನೆ ಹೇಗಿದೆ ಅಂತ ಹೇಳಿದ್ರೆ, ಬಿ ಆಪ್ಷನ್ ರಾಂಗ್ ಆಪ್ಷನ್ ಅಲ್ಲ, ಆದರೆ ಕೇಳಿರ್ತಕ್ಕಂಥ ಮೇಲೆ ಇರ್ತಕ್ಕಂಥ ಗುಡ್ ವಿಷನ್ ಡಿಪೆಂಡ್ಸ್ ಆನ್ ಅಡಿಕ್ವೇಟ್ ಇಂಟೇಕ್ ಆಫ್ ಕೆರೋಟಿನ್ ರಿಚ್ ಫುಡ್, ಸೆಲೆಕ್ಟ್ ದ ಬೆಸ್ಟ್ ಆಪ್ಷನ್ ಫ್ರಮ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಇದಕ್ಕೆ ಸಂಬಂಧಪಟ್ಟ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಅಪ್ರೋಪ್ರಿಯೇಟ್ ಅಲ್ಲ. ಹಾಗಾಗಿ ಸೊ ವಿ ಹ್ಯಾವ್ ಟು ಲೀವ್ ದಟ್ ಬಿ. ಸೊ ದಿ ಸ್ಟೇಟ್ಮೆಂಟ್ ಯಾವ್ಯಾವುದು ಅಪ್ರೋಪ್ರಿಯೇಟ್ ಇದೆ? ಎ ಇದೆ, ಸಿ ಇದೆ ಅಂಡ್ ಡಿ ಇದೆ. ಎ ಸಿ ಡಿ, ದಟ್ ಈಸ್ ಸೆಕೆಂಡ್ ಆಪ್ಷನ್ is correct.
So why we are leaving that second option? Not that is a wrong on the statement antalla, ಆದರೆ ಆ ಗುಡ್ ವಿಷನ್ನಿಗೆ ಅಥವಾ ಕೆರೋಟಿನ್ ರಿಚ್ ಫುಡ್ಡಿಗೆ ಸಪ್ಲಿಮೆಂಟ್ ಆಗಿ ಇಲ್ಲದೆ ಇರೋದ್ರಿಂದ ವಿ ಆರ್ ನಾಟ್ ಕನ್ಸಿಡರಿಂಗ್ ಇಟ್ ಯವ್. Now we are moving on to 107. The DNA fragments are separated on the agarose gel can be visualized after staining with ಅಂತ ಇದೆ. ನಿಮಗೆ ಗೊತ್ತು DNA ನಾವು REN ಇಂದ ಕಟ್ ಮಾಡ್ತೀವಿ. ಕಟ್ ಮಾಡಿದಂತಹ DNA ಎಗರೋಸ್ ಜೆಲ್ ಸ್ಲ್ಯಾಬ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆಗ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ DNA ಫ್ರಾಗ್ಮೆಂಟ್ಗಳು ತಮ್ಮ ಲೆಂತಿನ ಆಧಾರದ ಮೇಲೆ ಎಸ್ಪೆಷಲಿ ದೇ ಮೂವ್ ಎಸ್ಪೆಷಲಿ ಅಂತ ಪಾಸಿಟಿವ್ ಪೋಲ್ಸ್ ಕಡೆಗೆ ಮೂವ್ ಆಗ್ತವೆ. ಅಂಡ್ ಸ್ಮಾಲರ್ ಒನ್ ವಿಲ್ ಬಿ ವೆರಿ ಕ್ಲೋಸ್ ಅಂಡ್ ಲಾರ್ಜರ್ ಒನ್ ವಿಲ್ ಬಿ ಅವೇ. ಆ ರೀತಿ ಅರೇಂಜ್ ಆಗಿರುತ್ತೆ. ಅದನ್ನೇ ನಾವು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಕರಿತೀವಿ. ನಾವೇನಾದರೂ ಈ ಸ್ಟ್ರ್ಯಾಂಡ್ಗಳನ್ನು ನೋಡಬೇಕು ಅಂದರೆ ದೆನ್ ವಿ ಆರ್ ಸಪೋಸ್ ಟು ಸ್ಟೈನ್ ದೆಮ್ ವಿತ್ ಎ ಕೆಮಿಕಲ್ ಕಾಲ್ಡ್ ಎಥಿಡಿಯಂ ಬ್ರೋಮೈಡ್. ಬಟ್ ಎಥಿಡಿಯಂ ಬ್ರೋಮೈಡ್ ಮೇಲೆ ಸ್ಟೈನ್ ಮಾಡಿದಾಗಲೂ ಸಹ ಅವು ನಮಗೆ ಕಾಣಿಸಲ್ಲ. ಆಗ ನಾವು ಅದಕ್ಕೆ ನ್ಯಾಚುರಲ್ ಲೈಟಲ್ಲಿ ಕಾಣಿಸಲ್ಲ. ಆಗ ನಾವು ಅದಕ್ಕೆ UV ಲೈಟನ್ನು ಪಾಸ್ ಮಾಡಿದರೆ ಆ ಬ್ಯಾಂಡ್ಗಳು ಬ್ರೈಟ್ ಆರೆಂಜ್ ಬ್ಯಾಂಡ್ಗಳ ಥರ ಕಾಣಿಸ್ತವೆ. ಹಾಗೆ ನಮಗೆ ಬೇಕಿರ್ತಕ್ಕಂಥ ಡಿಸೈಡ್ ಜೀನ್ ಇರ್ತಕ್ಕಂಥ ಭಾಗದ DNA ಕಟ್ ಮಾಡಿ ಅದು ತೆಗಿಬಹುದು. ಓಕೆ, ಎಲ್ಯೂಷನ್ ಅಂತ ಕರಿತೀವಿ. ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ದ ಕಾನ್ಸೆಪ್ಟ್ ಈಸ್. ಓಕೆ, ಇಲ್ಲಿ ಆನ್ಸರ್ ಬಂದು ಈ ಕ್ವಶನ್ 105ಗೆ ಎಥಿಡಿಯಂ ಬ್ರೋಮೈಡ್. And now we are moving on to question number 108. Hepatic portal vein drains the blood to liver from ಅಂತ ಇದೆ. ನಾವೇನ್ ಹೇಳ್ತೀವಿ, ಎಲ್ಲಾ ಆರ್ಗನ್ಸ್ಗಳಿಂದ, ದೇಹದ ಎಲ್ಲಾ ಆರ್ಗನ್ಸ್ ಇಂದ ಬ್ಲಡ್ ಆಯ್ತಾ, ಕೆಳಗಡೆ ಭಾಗ ಆಗಿದ್ರೆ ಇನ್ಫೀರಿಯರ್ ವೀನಾ ಕಾವಾ ಇಂದ, ಅಥವಾ ಮೇಲ್ಗಡೆ ಭಾಗ ಆಗಿದ್ರೆ ಸುಪೀರಿಯರ್ ವೀನಾ ಕಾವಾ ಇಂದ ರೈಟ್ ಆರ್ ಈ ಕಲ್ಲಿಗೆ ಎಂಟರ್ ಆಗತ್ತೆ ಅಂತ ಹೇಳ್ತೀವಿ. ಆದರೆ ಹೆಪಾಟಿಕ್ ಪೋರ್ಟಲ್ ವೇಯ್ನ್ ಅಲ್ಲಿ ಬ್ಲಡ್ ಡ್ರೈನ್ ಆಗೋದು ಮೇಜರ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್ ಇಂದ ಬರ್ತಕ್ಕಂಥ ಬ್ಲಡ್ ಕೆಪಿಲರೀಸ್ಗಳು ದೇ ಇನ್ ಟರ್ನ್ ಟೇಕ್ ಇಟ್ ಟು ದ ಲಿವರ್, ಅಂಡ್ ಫ್ರಮ್ ದ ಲಿವರ್ ಇಟ್ ಈಸ್ ಟೇಕನ್ ಇನ್ ಟು ದ ಇನ್ಫೀರಿಯರ್ vena cava. So here the hepatic portal vein drains the blood to liver from intestine. So it's a largest part of the digestive tract. Okay, major part adu. Okay, so allinda intestine inda. Okay, so the food, especially the blood, is carried, the deoxygenated blood will be carried first into liver, then from there to the heart as such. So this is with reference to question number 108. Now we are moving on to question number 109. 109ನೇ question. The vascular cambium normally gives rise to. ಇದು ಡೈಕಾಟ್ ಸ್ಟೆಮ್ ಅಲ್ಲಿ ಸ್ಟೀಲಾರ್ ರೀಜಿಯನ್ ನಲ್ಲಿ ವ್ಯಾಸ್ಕ್ಯುಲಾರ್ ಬಂಡಲ್ನ ನಡುವೆ ಇರ್ತಕ್ಕಂತಹ ಕೇಂಬಿಯಂ ಅನ್ನ ಇಂಟ್ರಾಫೆಸಿಕ್ಯುಲಾರ್ ಕೇಂಬಿಯಂ ಅಂತ. ಎರಡು ಇಂಟ್ರಾಫೆಸಿಕ್ಯುಲಾರ್ ಕೇಂಬಿಯಂ ನಡುವೆ ಮೆಡುಲರಿ ರೇನ್ ನಲ್ಲಿ ಇರ್ತಕ್ಕಂಥ ಪ್ಯಾರನ್ಕೈಮಾ ಸೆಲ್ಸ್ಗಳು ಡಿಫರೆನ್ಸಿಯೇಷನ್ ಅನ್ನು ಹೊಂದಿ interfascicular cambium agata. Joining of both intra and interfascicular cambium, you get what we call it as the vascular cambium or fascicular cambium that forms the cambial ring in the stellar region. Adike stellar cambium anta kuda karita. You know that cuts off the cell towards outside, which we call them as secondary phloem. That cuts off the cells towards the inner side, which we call it as secondary xylem. You know that secondary xylem is much produced because it is vascular cambium is more active towards inside than outside. So thereby the vascular cambium gives rise to secondary xylem. Okay. So now we are moving on to question number 110.
Okay, here we have a question relating to thalassemia and sickle cell anemia. ಈ ಥೆಲಸಿಮಿಯಾದಲ್ಲಿ ಗ್ಲೋಬಿನ್ ಚೈನ್ ನಿಮಗೆ ಗೊತ್ತು, ಹಿಮೋಗ್ಲೋಬಿನ್ನಲ್ಲಿ ಒಂದು ಹಿಮೋಗ್ಲೋಬಿನ್ನಲ್ಲಿ 2 ಆಲ್ಫಾ ಚೈನ್ಸ್ ಇರುತ್ತೆ, 2 ಬೀಟಾ ಚೈನ್ಸ್ ಇರುತ್ತೆ. ಆ ಚೈನ್ಗಳ ಸಂಖ್ಯೆ ಕಡಿಮೆ ಆದರೆ, ಆಯ್ತಾ, 4 ಚೈನ್ ಬರೋದಿಲ್ಲ, 3 ಅಥವಾ 2 ಇದ್ರೆ, ಆಯ್ತಾ, ಬಿಕಾಸ್ ಆಫ್ ದಟ್ ದಿ ಥೆಲಸಿಮಿಯಾ ಈಸ್ ಪ್ರೊಡ್ಯೂಸ್ಡ್. ಓಕೆ, ವೇರಿಯೇಷನ್ ಇನ್ ದ ಚೈನ್ಸ್, ಗ್ಲೋಬಿನ್ ಚೈನ್ಸ್, ಆಯ್ತಾ. ಸೊ ಹಾಗಾಗಿ ಅದು ಕ್ವಾಂಟಿಟಿ. ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ ಬೀಟಾ ಚೈನಿನ 6ನೇ ಪೊಸಿಷನ್ನಲ್ಲಿ ಗ್ಲುಟಾಮಿಕ್ ಆಸಿಡಿನ ಬದಲು ವ್ಯಾಲೈನ್ ಅಮೈನೋ ಆಸಿಡ್ ಬಂದ್ರೆ, ಜಸ್ಟ್ ಎ ರಿಪ್ಲೇಸ್ಮೆಂಟ್ ಆಫ್ 1 ಅಮೈನೋ ಆಸಿಡ್, that is glutamic acid by valine, that too in the 6th position of the beta chains. So adu enayitu, adu quality. Thalassemia bandu quantity, sickle cell anemia bandu quality. Okay, so illi ಎರಡನ್ನೂ ಮೊದಲ ಆಪ್ಷನ್ ಅಲ್ಲಿ ಕ್ವಾಂಟಿಟೇಟಿವ್ ಅಂತ ಕೊಟ್ಟಿದ್ದಾರೆ, ತಪ್ಪು. ಎರಡನೇ ಆಪ್ಷನ್ ಅಲ್ಲಿ ಬೋತ್ ಕ್ವಾಂಟಿಟೇಟಿವ್ ಡಿಫೆಕ್ಟ್ ಇನ್ ಚೈನ್ ಅಂತ ಕೊಟ್ಟವ್ರೆ, ಅದು ತಪ್ಪು. ಮೂರನೇದಲ್ಲಿ ಥೆಲಸಿಮಿಯಾ ಇಸ್ ಡ್ಯೂ ಟು ಲೆಸ್ ಸಿಂಥಸಿಸ್ ಆಫ್ ಗ್ಲೋಬಿನ್ ಮಾಲಿಕ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ, ಅದು ಸರಿ ಇದೆ. ಬೋತ್ ಆರ್ ಡ್ಯೂ ಟು ಕ್ವಾಲಿಟೇಟಿವ್ ಡಿಫೆಕ್ಟ್ ಅಂತ ಕೊಟ್ಟಿದ್ದಾರೆ, ಬೋತ್ ಆರ್ ನಾಟ್ ಕ್ವಾಲಿಟೇಟಿವ್. ಕ್ವಾಲಿಟೇಟಿವ್ ಸಿಕಲ್ ಸೆಲ್ ಅನಿಮಿಯಾ, ಕ್ವಾಂಟಿಟೇಟಿವ್ ಬಂದು ಥೆಲಸಿಮಿಯಾ. ಸೊ ಹಾಗಾಗಿ 1/10 ಕ್ವಶನ್ಗೆ ದ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. And now we are moving on to question number 111. 111. ಇಲ್ಲಿ 2 ಜೀನೋಟೈಪ್ಗಳನ್ನು ಕೊಡಲಾಗಿದೆ. ಹಸ್ಬೆಂಡಿನ ಜೀನೋಟೈಪ್ ಹೆಟ್ರೋಝೈಗಸ್ ಇದೆ, IA IB. ವೈಫಿನ ಜೀನೋಟೈಪ್ ಕೂಡ ಹೆಟ್ರೋಝೈಗಸ್ ಇದೆ, IA and I. Okay, so we'll just go over here. Husband male IA and IB. Wife IA small I. ಈಗೇನಾಗುತ್ತೆ, ಇದು ಹೋದ್ರೆ IA ಮತ್ತೆ ಇದು ಹೋದ್ರೆ IA ಸ್ಮಾಲ್ ಐ. ಇಲ್ಲಿ ಇದು ಹೋಮೋಝೈಗಸ್, ಇದು ಹೆಟ್ರೋಝೈಗಸ್, 2 ಜೀನೋಟೈಪ್ಸ್ಗಳು. ಆದ್ರೆ ಫಿನೋಟೈಪ್ ಬಂದ್ರೆ ಒಂದೇ ಒಂದು. ಫಿನೋಟೈಪ್ ಇಸ್ ಎ ಬ್ಲಡ್ ಗ್ರೂಪ್. ಸೊ ಇಲ್ಲಿ ಈ ತರ ಆದ್ರೆ IB ಸ್ಮಾಲ್, ಎಸ್ಪೆಷಲಿ IA IB, ಇದು AB ಬ್ಲಡ್ ಗ್ರೂಪ್, AB ಬ್ಲಡ್. ಓಕೆ, ಸೊ ಇಲ್ಲಿ ಏನಾದ್ರೂ ಆಯ್ತು ಅಂತಾರೆ, ಈ ತರ ಹೋದ್ರೆ, ಸೊ IB and especially small I, that is B blood group. So phenotype ಬಂದು 3, genotype ಬಂದು 4. So 4 genotypes and 3 phenotypes. 4 genotypes and 3 phenotypes, that is the, so here the answer is the fourth option, 4 genotypes and 3 phenotypes. And now we are moving on to question number 112. 112ನೇ question, 112. Okay. Which of the following facilitate the opening of stomatal aperture? Okay. So ನಿಮಗೆ ಗೊತ್ತಿದೆ, so which of these will be? ಈ ಗಾರ್ಡ್ ಸೆಲ್ಸ್ ಅಲ್ಲಿ ಓಕೆ, ನಿಮಗೆ ಗೊತ್ತಿರೋ ಹಾಗೆ ಮೈಕ್ರೋಫೈಬ್ರಿಲ್ಸ್ ಗಳಿದೆ. ಅವು ರೇಡಿಯಲ್ ಆಗಿರ್ತಾವ,
ರೇಡಿಯಲ್ ಆಗಿರ್ತಾವ. ದಿಸ್ ಇಸ್ ಎ ಗಾರ್ಡ್ ಸೆಲ್ ಅಂತ ಹೇಳಿದ್ರೆ ಆ ಮೈಕ್ರೋಫೈಬ್ರಿಲ್ಸ್ಗಳು ಹೀಗೆ ರೇಡಿಯಲ್ ಆಗಿ ಅರೇಂಜ್ ಆಗಿರ್ತಾವ. ಇವುಗಳೇನಾಗುತ್ತೆ, ಇವುಗಳ ಆಯ್ತಾ ಎಕ್ಸ್ಪೆಷಲಿ ಸೊ ಓಪನಿಂಗ್, ವಿಚ್ ಆಫ್ ದಿ ಫಾಲೋಯಿಂಗ್ ಫೆಸಿಲಿಟೇಟ್ ದ ಓಪನಿಂಗ್ ಅಂತ ಕೇಳಿದ್ರೆ ದೆನ್ ದಿ ರೇಡಿಯಲ್ orientation especially okay radial orientation of cellulose microfibrils ಆಯ್ತಾ in the cell wall of guard cells ಅವುಗಳ ಆಯ್ತಾ ಅವುಗಳಿಂದ ಆಯ್ತಾ ಸ್ಟೊಮ್ಯಾಟಲ್ ಅಪರ್ಚರ್ ಆಯ್ತಾ ಓಪನ್ ಆಗುತ್ತೆ. ಡಿಕ್ರೀಸ್ ಇನ್ ದಿ ಟರ್ಜಿಡಿಟಿ ಆಗಲ್ಲ, ಯಾಕಂದ್ರೆ ಡಿಕ್ರೀಸ್ ಇನ್ ದ ಟರ್ಜಿಡಿಟಿ ಆದ್ರೆ it leads to closure. So contraction of the outer wall of the guard cells ಆಗಲ್ಲ, contraction of the inner wall ಆಗಬೇಕು. ಲಾಂಗಿಟ್ಯೂಡಿನಲ್ ಓರಿಯೆಂಟೇಷನ್ ಇರೋದಿಲ್ಲ. ಸೊ ಇದು ರೇಡಿಯಲ್ ಓರಿಯೆಂಟೇಷನ್ ಇರೋದ್ರಿಂದ 1/12 ಕ್ವಶನ್ಗೆ ದಿ ಪರ್ಫೆಕ್ಟ್ ಆನ್ಸರ್ ಈಸ್ ದ ಫಸ್ಟ್ ಆಪ್ಷನ್, ದಟ್ ಈಸ್ ರೇಡಿಯಲ್ ಓರಿಯೆಂಟೇಷನ್ ಆಫ್ ಸೆಲ್ಯುಲೋಸ್ ಮೈಕ್ರೋಫೈಬ್ರಿಲ್ಸ್ in the cell wall of guard cells. Now we are moving on to question number 113. In bougainvillea, paper wood ಗಿಡ ಅಂತೀವಿ, the thorns are the modification of ಅಂತ ಇದೆ. ಓಕೆ, ನಿಮಗೆ ಗೊತ್ತು thorns are the modifications of the what is known to be the stem modification ಅದು, the stem especially. So thereby the modification is to protect the plant from the predators ಇಂದ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಮಾಡ್ತಾರೆ. ಇಟ್ ಈಸ್ ದ ಸ್ಟೆಮ್ ಮಾಡಿಫಿಕೇಶನ್. ಓಕೆ, ಸೊ in case especially 113th questionಗೆ that's the answer. Now we are moving on to question number 114. Which one of the following is related to ex situ conservation of threatened animals and plants? ಥ್ರೆಟೆಂಡ್ ಆಗಿರ್ತಕ್ಕಂಥವು ಯಾವುದ್ರ ನಂಬರ್ ಬಹಳ ಕಡಿಮೆ ಆಗಿರ್ತವೆ, ಅವುಗಳ ಹ್ಯಾಬಿಟೇಟ್ ಅಲ್ಲಿ ಅದು ಬದುಕೋಕೆ ಸಾಧ್ಯ, ಅಲ್ಲಿ ಅವುಗಳ ಪ್ರೊಟೆಕ್ಷನ್ ಮಾಡೋದು ಕಷ್ಟ ಅನ್ನೋದನ್ನ ಅಲ್ಲಿಂದ ಮೂವ್ ಮಾಡಿ ಬೇರೆ ಕಡೆ ಅವುಗಳನ್ನ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಅಂತ ಪ್ರೊಟೆಕ್ಷನ್ನು ಇಲ್ಲಿ ದಿ ಥರ್ಡ್ ಆಪ್ಷನ್ ವೈಲ್ಡ್ ಲೈಫ್ ಸಫಾರಿ ಪಾರ್ಕ್ ಅಂತ. ಮಿಕ್ಕ ಎಲ್ಲವೂ ನೋಡಿ ಹಿಮಾಲಯನ್ ರೀಜಿಯನ್ ಇನ್ಸೈಟ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇನ್ಸೈಟ್, ಅಮೆಜಾನ್ ರೈನ್ ಫಾರೆಸ್ಟ್ ಇನ್ಸೈಟ್, ವೈಲ್ಡ್ ಲೈಫ್ ಸಫಾರಿ ಪಾರ್ಕ್. ಓಕೆ, ಸೊ ಸಫಾರಿ ಪಾರ್ಕ್ಗಳು ಅಲ್ಲೇ ಇರ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಅಥವಾ ಇವುಗಳು ಇರೋಲ್ಲ, ಬೇರೆ ಕಡೆಯಿಂದ ಅಲ್ಲಿಗೆ ತಂದಂಥವು ಕೂಡ ಇರುತ್ತೆ. ಹಾಗಾಗಿ ಇಟ್ ಈಸ್ ಎಕ್ಸ್ ಸೈಟು ಕನ್ಸರ್ವೇಷನ್, ಇಟ್ ಕೆನಾಟ್ ಬಿ ಇನ್ ಸೈಟು ಕನ್ಸರ್ವೇಷನ್ as such. So that is with reference to 114. Now we are moving on to question number 115. The root hairs develop from the region of ಅಂತ ಇದೆ. The root hairs develop from the region of. ನಿಮಗೆ ಗೊತ್ತು, ಒಂದು ರೂಟ್ ಹೇರ್ ಅಲ್ಲಿ ಈ ತರ ನಾವು ಒಂದು ರೂಟ್ ಹೇರ್ ಬರೆದ್ರೆ, ರೂಟ್ ಬರೆದ್ರೆ ಅದರ ಎಕ್ಸ್ಟ್ರೀಮ್ ತುದಿಯಲ್ಲಿ ರೂಟ್ ಕ್ಯಾಪ್ ಬರೀತೀವಿ. ಅದ್ರ ನೆಕ್ಸ್ಟ್ ರೀಜಿಯನ್ ಆಫ್ ಸೆಲ್ ಡಿವಿಷನ್ ಅಂತೀವಿ ಅಥವಾ ರೀಜಿಯನ್ ಆಫ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂತೀವಿ, ಇದು ರೂಟ್ ಕ್ಯಾಪ್ ಇದು. ಅದಾದ್ಮೇಲೆ ರೀಜಿಯನ್ ಆಫ್ ಸೆಲ್ ಎಲಾಂಗೇಶನ್ ಅಂತೀವಿ, ಸೆಲ್ ಎಲಾಂಗೇಶನ್. ಈ ರೀಜಿಯನ್ ಆಫ್ ಮೆಚುರೇಷನ್ ಅಂತೀವಿ ಅಥವಾ ಡಿಫರೆನ್ಸಿಯೇಷನ್ ಅಂತೀವಿ. ಇಲ್ಲಿ ರೂಟ್ ಏರ್ಗಳು ಇರುತ್ತೆ. ಸೊ ಆನ್ಸರ್ to this question is in the region of maturation, or you call that the same as the region of differentiation. So now we are moving on to question number 116. A disease caused by primary autosomal primary non-disjunction. Cell division ಆಗುವಾಗ ಕ್ರೋಮೋಸೋಮ್ಗಳ ಪ್ರಾಪರ್ ಅಂದ್ರೆ ಆಟೋಸೋಮಲ್ ಕ್ರೋಮೋಸೋಮು ಎರಡು ಅದರ ಬೇರೆ ಬೇರೆ ಆಗಬೇಕಿತ್ತು. ಆಗದೆ ಆ ಎರಡೂ ಕ್ರೋಮೋಸೋಮ್ಗಳು ಒಂದೇ ಸೆಲ್ಗೆ
ರಿಸಲ್ಟಿಂಗ್ ಡಾಟರ್ ಸೆಲ್ಸ್ ಹೋದ್ರೆ ಅದನ್ನ ಪ್ರೈಮರಿ ನಾನ್ ಡಿಸ್ಜಂಕ್ಷನ್ ಅಂತ, ನಾನ್ ಸೆಪರೇಷನ್. ಅದಾಗ್ತಕ್ಕಂಥದ್ದು ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಡೌನ್ ಸಿಂಡ್ರೋಮ್, ಸಿಕಲ್ ಸೆಲ್ ಅನಿಮಿಯಾ ಪಾಯಿಂಟ್ ಮ್ಯೂಟೇಶನ್ ಇಂದ ಆಗುತ್ತೆ. ಡೌನ್ ಸಿಂಡ್ರೋಮ್ ಅಲ್ಲಿ ನಿಮಗೆ ಗೊತ್ತು 21st ಟ್ರೈಸೋಮಿ ಅಂತೆ ಲ್ಯಾಂಗ್ಡನ್ ಡೌನ್ ಅದನ್ನು ಕಂಡುಹಿಡಿತಾನೆ. ಮೊದಲಿಗೆ ಅದನ್ನ ಮಂಗೋಲಾಯ್ಡ್ ಇಡಿಎಸ್ಸಿ ಅಂತ ಕೂಡ ಕರೆದಿದ್ರು. ಮಂಗೋಲಿಯನ್ ಪೀಪಲ್ ಅದಕ್ಕೆ ಸ್ಟ್ರೈಕ್ ಮಾಡಿದ್ರಿಂದ ಕೊನೆಗೆ ಲ್ಯಾಂಗ್ಡನ್ ಡೌನ್ ಕಂಡುಹಿಡಿದ ನಿನ್ನ ಹೆಸರೇ ಕೊಡಪ್ಪ ಅಂತ ಕೊಟ್ಟದ್ದಾಯ್ತು. ಅಲ್ಲಿ ಅದು ಆಟೋಸೋಮಲ್. ಕ್ಲೈನ್ ಫೆಲ್ಟರ್ ಹಾಗೂ ಟರ್ನರ್ ಸಿಂಡ್ರೋಮ್ ಎರಡು ಆಲೋಸೋಮಲ್, ಸೆಕ್ಸ್ ಕ್ರೋಮೋಸೋಮ್ ರಿಲೇಟೆಡ್. ಹಾಗಾಗಿ ಆಟೋಸೋಮಲ್ ಪ್ರೈಮರಿ ನಾನ್ ಡಿಸ್ಜಂಕ್ಷನ್ ವಿಲ್ ಹ್ಯಾಪನ್ ಇನ್ ಡೌನ್ ಸಿಂಡ್ರೋಮ್. ಅದಕ್ಕೆ ನಿಮಗೆ ಗೊತ್ತು, there will be the presence of 3 21st pair of chromosome that comes to 47 chromosome. ಕ್ಲೈನ್ ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಜಾಸ್ತಿ ಇರುತ್ತೆ. ಟರ್ನರ್ ಸಿಂಡ್ರೋಮ್ ಅಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಕಡಿಮೆ ಇರುತ್ತೆ, ಒಂದು X0. ಸೊ ದೇರ್ ಬೈ, ಸೊ ಕಮಿಂಗ್ ಆನ್ ಟು 117th 117ನೇ, the water potential of pure water, potential of pure water, ಪ್ಯೂರ್ ವಾಟರ್ ನ ವಾಟರ್ ಪೊಟೆನ್ಷಿಯಲ್ ನ 0 ಅಂತ ತಗೊಳ್ಳಾಗಿದೆ. ಅದಕ್ಕೆ ಏನಾದ್ರೂ ನೀವು ಸಲ್ಯೂಟ್ ಅನ್ನ ಆಡ್ ಮಾಡಿದ್ರೆ ದೆನ್ ಇಟ್ ಟೇಕ್ಸ್ ನೆಗೆಟಿವ್ ವ್ಯಾಲ್ಯೂ. ಡೈಲ್ಯೂಟ್ ಇದ್ರೆ ಲೆಸ್ ನೆಗೆಟಿವ್, ಕಾನ್ಸಂಟ್ರೇಟೆಡ್ ಆಗಿದ್ರೆ ಅದು ಮೋರ್ ನೆಗೆಟಿವ್. ದಟ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಕಾನ್ಸೆಪ್ಟ್. Now we are moving on to question number 118. Which of the following events options give you correct sequence of events during mitosis? Mitosis ಅಂದ ತಕ್ಷಣ you should know that crossing over ಬರಬಾರ್ದು. Crossing over will occur in meiosis. ಹಾಗಾಗಿ ಫಸ್ಟ್ ಆಪ್ಷನ್ ಮತ್ತು ಸೆಕೆಂಡ್ ಆಪ್ಷನ್ ಎರಡರಲ್ಲೂ ಕ್ರಾಸಿಂಗ್ ಓವರ್ ಇದೆ, ಆಗಲ್ಲ. ಮೊದಲಿಗೆ ಕ್ರೋಮೋಸೋಮ್ಸ್ ಕಾಂಡೆನ್ಸೇಷನ್ ಆಗುತ್ತೆ, ಆಮೇಲೆ ನ್ಯೂಕ್ಲಿಯರ್ ಮೆಂಬ್ರೈನು ಡಿಸ್ಅಸೆಂಬ್ಲಿ ಆಗುತ್ತೆ. ದಟ್ ನ್ಯೂಕ್ಲಿಯರ್ ಮೆಂಬ್ರೈನ್ ಡಿಸ್ಆರ್ಗನೈಸಸ್ ಪ್ರೊಫೇಸಲಿ. ಓಕೆ, ಸೊ ಕ್ರೋಮೋಸೋಮ್ಸ್ ಆಯ್ತಾ ಅಸೆಂಬ್ಲಿ ಆಗತ್ತೆ, ಆಯ್ತಾ. ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸ್ಅಸೆಂಬಲ್ ಆಗುತ್ತೆ. ಅರೇಂಜ್ಮೆಂಟ್ ಅಟ್ ದ ಕ್ರೋಮೋಸೋಮ್ಸ್ ಅಟ್ ದಿ ಅರೇಂಜ್ಮೆಂಟ್ ಆಫ್ ಎಸ್ಪೆಷಲಿ ಅಟ್ ದ ಈಕ್ವೇಟರ್ ಆಗುತ್ತೆ ಮೆಟಾಫೇಸ್ ಅಲ್ಲಿ. ದೆನ್ ಸೆಂಟ್ರೋಮಿಯರ್ ಡಿವಿಷನ್ ಆಗುತ್ತೆ. ಸೆಂಟ್ರೋಮಿಯರ್ ಡಿವಿಷನ್ ಆದರೆ ಕ್ರೋಮೋಸೋಮ್ಸ್ಗಳು ಸೆಪರೇಟ್ ಆಗುತ್ತೆ. then it leads to telophase. Okay, then it leads to telophase. ಕರೆಕ್ಟ್ ಆಗಿರ್ತಕ್ಕಂಥದ್ದು ಲಾಸ್ಟ್ ಆಪ್ಷನ್. ಸರ್ ಥರ್ಡ್ ಆಪ್ಷನ್ ಯಾಕಾಗಲ್ಲ ಅಂದ್ರೆ ಅಲ್ಲಿ ಆಯ್ತಾ, ಸೊ ಕಂಡೆನ್ಸೇಷನ್ ಅರೇಂಜ್ಮೆಂಟ್ ಅಟ್ ಈಕ್ವೇಟರ್ ಆಗಿದೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸ್ಅಸೆಂಬ್ಲಿ ಹೇಳಿಲ್ಲ. ಸೊ then coming back here, so we are on to the question number 119. The process of separation and purification of expressed proteins before marketing is called, we call that as the downstream processing. Question number 119 ನಲ್ಲಿ ಆಯ್ತಾ, the process of separation and purification of expressed protein before marketing is called as downstream processing.
So question number 119 ಗೆ answer downstream processing. Now we are moving on to question number 120. A temporary endocrine gland in the human body is a temporary endocrine gland in the human body. ನಿಮಗೆ ಗೊತ್ತಿರೋ ಹಾಗೆ ಓಕೆ ಒಂದು ಫಾಲಿಕಲ್ ಡೆವಲಪ್ ಆಗುತ್ತೆ ಮೆನ್ಸ್ಟ್ರುವಲ್ ಸೈಕಲ್ನ ಬಿಗಿನಿಂಗ್ ಅಲ್ಲಿ. ಆ ಫಾಲಿಕಲ್ ಬೆಳೆದು ಗ್ರಾಫಿಯನ್ ಫಾಲಿಕಲ್ ಆಗುತ್ತೆ. ನಂತರ ಆನ್ ದ 14th day when luteinizing hormone level surges, the Graafian follicle breaks down to release that oocyte into fallopian tube for fertilization. Whatever the membranes after ovulation left in the ovary of the Graafian follicle, they develop into a temporary endocrine gland-like structure called corpus luteum. This corpus luteum will going to secrete progesterone hormone. Okay, progesterone hormone. Okay, in the absence of fertilization, then corpus luteum will break down into, disintegrate into corpus albicans, and progesterone synthesis will be stopped. So here the answer for that will be corpus luteum. So now we are moving on to question number 121. Which of the following is made up of dead cells anta ide? Which of the following is made up of dead cells? Nimge gotu, out of the 4, colon-chyma is leaving, phloem is leaving, xylem parenchyma is leaving, the phloem is dead one. Phloem anne ನಾವು ಕಾರ್ಕ್ ಅನ್ನೋದು. ಡೈಕಾಟ್ ಸ್ಟೆಮ್ ಅಲ್ಲಿ extracellular regionally secondary growth ಆಗುವಾಗ the cork cambium will cut off the phloem towards outside and the phloderm to inside. That phloem, which is having suberin thickening, is the dead cells. So answer to 121 is the phloem. Now we are moving on to question number 122. An example of colonial alga. Colonial ಇರ್ತಕ್ಕಂಥದ್ದು. So colonial ಸ್ಪೈರೋಗೈರಾ ಯೂಲೋಥ್ರಿಕ್ಸ್ ಎಲ್ಲ ಫಿಲಮೆಂಟಸ್ ಇರ್ತಾವೆ, ಕ್ಲೋರೆಲ್ಲಾ ಎಲ್ಲ ಯುನಿಸೆಲ್ಯುಲಾರ್ ಇರ್ತಾವೆ. ದಿ ವಾಲ್ವ್ಯಾಕ್ಸ್ ಅಂತಕ್ಕಂಥದ್ದು ನಿಮಗೆ ಗೊತ್ತು, ಇಟ್ ಇಸ್ ಎ ಕಾಲೋನಿ. ಕ್ಲಾಮಿಡೋಮೊನಾಸ್ ಅಂತಕ್ಕಂಥ ಆಲ್ಗೆ ಇರ್ತಕ್ಕಂಥ ಒಂದು ಕಾಲೋನಿಯನ್ನು, ಎಸ್ಪೆಷಲಿ ಲೈಕ್ ಸೆಲ್ಸ್, Chlamydomonas like cells which are there in a colony, they form what is known to be the valvax. Okay, so valvax will form in colony. So on to 123rd question. Match the following. ಒಂದು ಕಾಲಮ್ ಅಲ್ಲಿ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ನ ಕೊಡಲಾಗಿದೆ, ಇನ್ನೊಂದು ಕಾಲಮ್ ಅಲ್ಲಿ ಅವುಗಳನ್ನ ಕ್ಯಾಶುವೇಟಿವ್ ಆರ್ಗ್ಯಾನಿಸಮ್ಸ್ ಏಜೆಂಟ್ಗಳನ್ನ ಕೊಡಲಾಗಿದೆ. ಅವುಗಳನ್ನು ಮ್ಯಾಚ್ ಮಾಡಬೇಕು. ಎ ಗೊನೇರಿಯಾ ಅಂತ ಇದೆ, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್. ನಿಸ್ಸೀರಿಯಾ ಗೊನೇರಿಯಾ ಅಂತ ಕರಿತೀವಿ. ಸೊ A2. ಸಿಫಿಲಿಸ್ 3, ಟ್ರೆಪೋನಿಯಮಾ ಪ್ಯಾಲಿಡಮ್ ಅಂತೀವಿ. ಟ್ರೆಪೋನಿಯಮಾ ಪ್ಯಾಲಿಡಮ್ ಕಾಸ್ ಮಾಡುತ್ತೆ. ಜಿನೈಟಲ್ ವಾಟ್ಸ್ ಕಾಸ್ಡ್ ಬೈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ದಟ್ ಈಸ್ C4. The D8 acquired immunodeficiency caused by HIV, that is human immunovirus. So A2, B3, C4 and D1. So the first option is the correct one. Now we are on to question number 124. The function of the copper ions in copper releasing IUD is. The function of copper ions release in copper releasing IUD. Copper releasing IUD ಇಂದ ಏನು ಕಾಪರ್ ಅಯಾನ್ಸ್ ರಿಲೀಸ್ ಆಗುತ್ತೆ ಅವು ಏನ್ ಮಾಡುತ್ತೆ? ವಾಟ್ ಈಸ್ ದಿ ಫಂಕ್ಷನ್? ಯು ನೋ ದಟ್ ದೇ ಸಪ್ರೆಸ್ ದ ಸ್ಪರ್ಮ್ ಮೊಟಿಲಿಟಿ. ಸ್ಪರ್ಮ್ನ ಮೂವ್ಮೆಂಟ್ ಅನ್ನ ಸಪ್ರೆಸ್ ಮಾಡುತ್ತೆ, ಮತ್ತೆ ಅದರ ಫರ್ಟಿಲೈಸಿಂಗ್ ಕೆಪಾಸಿಟಿಯನ್ನ ರಿಡ್ಯೂಸ್ ಮಾಡುತ್ತೆ. ಸಪ್ರೆಸಸ್ ಯಾವುದು? ದ ಕಾಪರ್ ಅಯಾನ್ಸ್ ರಿಲೀಸ್ಡ್ ಬೈ
copper releasing IUDs will going to suppress the sperm motility and fertilizing capacity of the sperm. Okay. So hormones that are released from hormone releasing IUD makes the uterus unsuitable for implantation. ಈ ಕ್ವಶನ್ಗೆ ಸರಿಯಾದ ಉತ್ತರ ಥರ್ಡ್ ಆಪ್ಷನ್, that is the suppress the sperm motility and fertilizing capacity. So we are on to 125th. Which of the following in the sewage treatment removes the suspended solid? ಇದು ಫಸ್ಟ್ ಟ್ರೀಟ್ಮೆಂಟ್, ಪ್ರೈಮರಿ ಟ್ರೀಟ್ಮೆಂಟ್ ಅಂತ. ಸೀವೇಜ್ ಅಲ್ಲಿ ಇರ್ತಕ್ಕಂಥ ಸಸ್ಪೆಂಡೆಡ್ ಸಾಲಿಡ್ಗಳನ್ನ ಮೊದಲಿಗೆ ಆಯ್ತಾ ಫಿಲ್ಟ್ರೇಷನ್ ಅಂಡ್ ಸೀಕ್ವೆನ್ಷಿಯಲ್ ಫಿಲ್ಟ್ರೇಷನ್ ಅಂಡ್ ಸೆಡಿಮೆಂಟೇಷನ್ ಮುಖಾಂತರ ಮಾಡ್ತೀವಿ. ಅದನ್ನ ಮೆಕ್ಯಾನಿಕಲ್ ಟ್ರೀಟ್ಮೆಂಟ್ ಅಂತಾನೂ ಕರಿತೀವಿ. ಅದನ್ನೇ ನಾವು ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಕರೆಯೋದು. ಆಯ್ತಾ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಬ್ರೇಕ್ ಮಾಡಿಸ್ತೀವಿ ಏರೋಬಿಕ್ ಬ್ಯಾಕ್ಟೀರಿಯಾ ಇಂದ. ಅದನ್ನ ನಾವು ವಿ ಕಾಲ್ಡ್ ಸೆಕೆಂಡರಿ ಟ್ರೀಟ್ಮೆಂಟ್. ಸೊ ಆನ್ಸರ್ ಟು ದಿಸ್ ಕ್ವಶನ್ 125 is the primary treatment. And now we are on to 126th question. An important characteristics that hemichordate shares with the chordate is. ಹೆಮಿಕಾರ್ಡೇಟ್ಗಳು ಕಾರ್ಡೇಟ್ಗಳ ಜೊತೆ ಶೇರ್ ಮಾಡ್ತಕ್ಕಂಥ ಯಾವುದು ಕ್ಯಾರೆಕ್ಟರ್, ಇಂಪಾರ್ಟೆಂಟ್ ಕ್ಯಾರೆಕ್ಟರ್? ಎ ಫ್ಯಾರಿಂಗ್ಸ್ ವಿತ್ ಗಿಲ್ ಸ್ಲಿಟ್ಸ್, ಫೆರಾಂಜಿಯಲ್ ಗಿಲ್ ಸ್ಲಿಟ್ಸ್ ಅಂತ ಕರಿತೀವಿ. The pharynx with gill slits is a character that is particularly shared with hemichordates and chordates. ಯಾಕಂದ್ರೆ ವೆಂಟ್ರಲ್ ಟ್ಯೂಬ್ಯುಲರ್ ನರ್ವ್ ಕಾರ್ಡ್ ಇರಲ್ಲ, ಡಾರ್ಸಲ್ ಟ್ಯೂಬ್ಯುಲರ್ ನರ್ವ್ ಕಾರ್ಡ್ ಇರ್ತದೆ. ಫ್ಯಾರಿಂಗ್ಸ್ ವಿತೌಟ್ ಗಿಲ್ ಸ್ಲಿಟ್ಸ್ ಅಲ್ಲ, ಅಬ್ಸೆನ್ಸ್ ಆಫ್ ನೋಟೋಕಾರ್ಡ್ ಅಲ್ಲ. ಹಾಗಾಗಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ is pharynx with gill slits. The final proof that DNA as the genetic material came from the experiments of, ನಿಮಗೆ ಗೊತ್ತಿದೆ, ಹರ್ಷಿ ಅಂಡ್ ಚೇಸ್. ಆಯ್ತಾ. ಗ್ರಿಫಿತ್ ಮಾಡಿದ್ದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಎವರಿ ಮೆಕ್ಲೀಡ್ ಅಂಡ್ ಮೆಕಾರ್ಟಿ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ದ DNA ಮಾಡ್ತಾರೆ, ಜೆನೆಟಿಕ್ ಮೆಟೀರಿಯಲ್ ಬಯೋ ಕ್ಯಾರೆಕ್ಟರೈಸೇಷನ್ ಆಫ್. ಬಟ್ ದಿ ಸೈಂಟಿಸ್ಟ್ ಆಲ್ ದ ಟೈಮ್ಸ್ ದೇ ಡಿಡ್ ನಾಟ್ ಅಗ್ರಿ ವಿತ್ the conclusion drawn by Avery, MacLeod and McCarthy, but it was Hershey and Chase. They are the one went on to show that the DNA is genetic material, okay, using the bacteriophage. Now we are on to the question number 128. 128. Among the following character, which was not considered by Mendel in his experiment, ಕೆಳಕಂಡ ಯಾವ ಕ್ಯಾರೆಕ್ಟರ್ ಅನ್ನ ಮೆಂಡಲ್ ತನ್ನ ಪ್ರಯೋಗದಲ್ಲಿ ಆಯ್ತಾ ಕನ್ಸಿಡರ್ ಮಾಡಲಿಲ್ಲ? ಪಾಡ್, ಇನ್ಫ್ಲಾಟೆಡ್ ಅಂಡ್ ಕನ್ಸ್ಟ್ರಿಕ್ಟೆಡ್. ಪಾಡ್ ಅಂದ್ರೆ ಫ್ರೂಟ್ ಅಂತ ಆಯ್ತಾ, ದಪ್ಪಗಿರ್ತಕ್ಕಂಥದ್ದು. ಇನ್ಫ್ಲಾಟೆಡ್ ಊದ್ಕೊಂಡಿರ್ತಕ್ಕಂಥದ್ದು. ಕನ್ಸ್ಟ್ರಿಕ್ಷನ್ಸ್ ಇರ್ತಕ್ಕಂಥದ್ದು ಸರಿ ಇದೆ. ಟ್ರೈಕೋಮ್ಸ್, ಗ್ಲ್ಯಾಂಡುಲಾರ್ ಆರ್ ನಾನ್ ಗ್ಲ್ಯಾಂಡುಲಾರ್, ಇದನ್ನ ಕನ್ಸಿಡರ್ ಮಾಡಲಿಲ್ಲ. ದ ಮೆಂಡಲ್ ನೆವರ್ ಕನ್ಸಿಡರ್ ಟ್ರೈಕೋಮ್ಸ್. ನಿಮ್ಗೆ ಗೊತ್ತು ಟ್ರೈಕೋಮ್ಸ್ ಅಂದ್ರೆ ಮಲ್ಟಿಸೆಲ್ಯುಲಾರ್ ಸ್ಟೆಮ್ ಹೇರ್ಸ್ ಅಂತ ಕನ್ಸಿಡರ್ ಮಾಡಲ. ಸ್ಟೆಮ್, ಟಾಲ್ ಡ್ವಾರ್ಫ್ ಕನ್ಸಿಡರ್ ಮಾಡ್ದ. ಸೀಡ್, ಗ್ರೀನ್ ಯೆಲ್ಲೋ ಕನ್ಸಿಡರ್ ಮಾಡ್ದ. ಸೊ he did not consider the trichomes. Now we are on to 129. Plant which produce characteristic nematophores and show viviparity belongs to. ಯಾವ ಪ್ಲಾಂಟ್ಸ್ ನಿಮೆಟೋಫೋರ್ಸ್? ನಿಮ್ಗೆ ಗೊತ್ತಿದೆ ನಿಮೆಟೋಫೋರ್ಸ್ ಅಂದ್ರೆ ಬ್ರೀತಿಂಗ್ ರೂಟ್ಸ್. ಸೊ ಈ ಬ್ರೀತಿಂಗ್ ರೂಟ್ಸ್ಗಳು ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು ಆಯ್ತಾ ಆಲೋಫೈಲ್ಸ್. ದ ಒನ್ ದಟ್ ಎಕ್ಸ್ಪೆಷಲಿ halophytes, the one that grows in marshy condition, water logged conditions ಅಲ್ಲಿ ಇರ್ತಕ್ಕಂಥದ್ದು halophytes. Particularly mangrove plants, okay, they are the ones we call them as Avicennia, Rhizopora intav. So they are the ones that produces the nematophores, which we call them as breathing roots. Now on to the question number 130. The pivot joint between atlas and axis is a type of.
ನಿಮಗೆ ಗೊತ್ತು ಅಟ್ಲಾಸು ಮತ್ತು ಆಕ್ಸಿಸ್ ವರ್ಟಿಬ್ರಾಗಳು. ಓಕೆ, ಇವುಗಳ ನಡುವೆ ಒಂದು ಫ್ಲೂಯಿಡ್ ಸ್ಪಿಲ್ಡ್ ಸ್ಪೇಸ್ ಇರ್ತದೆ. ಆ ಜಾಯಿಂಟ್ ಅನ್ನು ನಾವು ಸಿನೋವಿಯಲ್ ಜಾಯಿಂಟ್ ಅಂತ ಕರಿತೀವಿ. ಸಿನೋವಿಯಲ್ ಜಾಯಿಂಟ್ especially is the pivot joint between the atlas and axis is a type of synovial joint, a fluid filled joint. With reference to fact affecting the photosynthesis, which of the following statement is not correct anta ide? First statement nodri, tomato is a greenhouse crop which can be grown in CO2 enriched atmosphere for higher yield. Normally green house idrolage plastic idrolage adannu ಬೆಳೆಸ್ತಾರೆ, yield ಜಾಸ್ತಿ ಆಗುತ್ತೆ. That's correct. Tomato is. Next, light saturation for carbon dioxide fixation occur at 10% of the full sunlight. ಅದು ಸ್ಟೇಟ್ಮೆಂಟ್ ಸರಿ ಇದೆ. ಮೂರನೇ ಸ್ಟೇಟ್ಮೆಂಟ್ ನೋಡ್ರಿ, C3 plants respond to higher temperature. ಇದು ರಾಂಗ್. With enhanced photosynthesis, while C4 plants have much lower temperature optimum. ಈ ಸ್ಟೇಟ್ಮೆಂಟು ವೈಸ್ ವರ್ಷ ಆಗಬೇಕಿತ್ತು, ಆಗ ಸರಿ ಇದೆ. ಓಕೆ, ಸೊ ವೈಸ್ ವರ್ಷ ಆಗಬೇಕಿತ್ತು, ಆಯ್ತಾ? ಸೊ ಹಾಗಾಗಿಲ್ಲ, ಆ ಕಾರಣಕ್ಕೆ ಸೊ ದಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. C4 ಪ್ಲಾಂಟ್ಗಳು they respond to higher temperature than C3 plants. Okay, so then coming back, so last point to sari ide, increasing atmospheric CO2 concentration up to 0.05% can enhance carbon dioxide fixation rate. ಅದಕ್ಕಿಂತ ಜಾಸ್ತಿ ಆದರೆ other factors becomes limiting factors. So we are on to question number 132. DNA fragments are, you all know that they are negatively charged. DNA fragments are negatively charged. That is why they move towards the positive poles, especially in case of electrophoresis. Electrophoresis ಮಾಡುವಾಗ ಪಾಸಿಟಿವ್ ಟರ್ಮಿನಲ್ ಕಡೆಗೆ ಮೂವ್ ಮಾಡ್ತವೆ. Which of the following component provides sticky character to the bacterial cell wall? Bacterial cell wall ಅಲ್ಲಿ ಔಟರ್ ಮೋಸ್ಟ್ ಬಂದು ಗ್ಲೈಕೋಕೇಲಿಕ್ಸ್ ಅಂತ ಇರುತ್ತೆ. ಅದು ಬಹಳ ಥಿಕ್ ಆಗಿದ್ರೆ ಕ್ಯಾಪ್ಸೂಲ್ ಅಂತೀವಿ, ಥಿನ್ ಆಗಿದ್ರೆ ಅದನ್ನ ಸ್ಲೈಮ್ ಲೇಯರ್ ಅಂತೀವಿ. ಆದ್ರೆ ಒಳಗಡೆಗೆ ಬರೋದು ಸೆಲ್ ವಾಲ್, ಅದರ ಒಳಗಡೆಗೆ ಬರೋದು ಸೆಲ್ ಮೆಂಬ್ರೇನ್. ಆ ಸ್ಟಿಕ್ಕಿ ನೇಚರ್ಗೆ ಸೆಲ್ ವಾಲ್ ಆಗಲಿ ಸೆಲ್ ಮೆಂಬ್ರೈನ್ ಕಾರಣ ಆಗಲ್ಲ. ಆ ಸ್ಟಿಕ್ಕಿ ನೇಚರ್ ಏನಾದರೂ ಬರುವಂಗಿದ್ರೆ ಇಟ್ ಈಸ್ ಬೈ ದಿ ಗ್ಲೈಕೋಕೇಲಿಕ್ಸ್ ದಟ್ ಫಾರ್ಮ್ಸ್ ಐದರ್ ಕ್ಯಾಪ್ಸೂಲ್ ಆರ್ ಸ್ಲೈಮ್ ಲೇಯರ್. ಓಕೆ, ಸೊ ಸ್ಲೈಮ್ ಲೇಯರ್ ಅಥವಾ ಕ್ಯಾಪ್ಸೂಲ್ ವಿಲ್ ಬಿ ಎ ಸ್ಟಿಕ್ಕಿಂಗ್ ಲೇಯರ್, ದೇರ್ ಬೈ ದಿ ಆನ್ಸರ್ ಹ್ಯಾಸ್ ಟು ಬಿ ದ ಗ್ಲೈಕೋಕೇಲಿಕ್ಸ್. So then we are on to 134. Which of the following option best represent the enzymes composition of pancreatic juice? Pancreatic juice in enzyme composition ಅನ್ನ ಏನು ಹೇಳ್ಬೋದು? ನಿಮಗೆ ಗೊತ್ತು, it is lipase, gastric lipase ಅಂತೀವಿ. And then gastric ಅಲ್ಲ, pancreatic lipase, pancreatic lipase ಅಂತೀವಿ. ಸ್ಟಿಯಾಪ್ಸಿನ್ ಅಂತ ಕೂಡ ಕರಿಬಹುದು. And then pancreatic amylase, and then trypsinogen in inactive form, procarboxypeptidase, all these. So the answer has to be second option, it is pancreatic. ಯಾಕೆ ಫಸ್ಟ್ ಯಾಕೆ ಆಗಲ್ಲ ಅಂದ್ರೆ, ಪೆಪ್ಸಿನ್ ಇದೆ, ಅದು ಗ್ಯಾಸ್ಟ್ರಿಕ್ ಜ್ಯೂಸ್ದು. ಮಾಲ್ಟೇಸ್ ಇದೆ, ಇಂಟೆಸ್ಟೈನಲ್ ಜ್ಯೂಸ್. ಥರ್ಡ್ ಆಪ್ಷನ್ ಯಾಕೆ ಆಗಲ್ಲ ಅಂದ್ರೆ, ಅದು ರೆನಿನ್ ಇದೆ, ಗ್ಯಾಸ್ಟ್ರಿಕ್ ಜ್ಯೂಸ್. ಫೋರ್ತ್ ಆಪ್ಷನ್ ಅಲ್ಲೂ ರೆನಿನ್ ಇದೆ, ಅದು ಗ್ಯಾಸ್ಟ್ರಿಕ್ ಜ್ಯೂಸ್. ಹಾಗಾಗಿ ಸೊ ದಟ್ ಕೆನಾಟ್ ಬಿ ದಿ ಆನ್ಸರ್. ನೌ ಮೂವಿಂಗ್ ಆನ್ ಟು ದ ಲಾಸ್ಟ್ ಕ್ವಶನ್, 135th ಕ್ವಶನ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ is not correct? Sir, is correct combination of
ಅಕ್ವಾಟಿಕ್ ಮ್ಯಾಮಲ್ಸ್. ಅಕ್ವಾಟಿಕ್ ಮ್ಯಾಮಲ್ಸ್ಗಳ ಬಗ್ಗೆ ಯಾವುದು ಸರಿ? ಓಕೆ, ಸೊ ಇಲ್ಲಿ ಶಾರ್ಕ್ ಬಂದು ಕಾರ್ಟಿಲೇಜ್ ಫಿಶ್, ಟ್ರೈಗಾನ್ ಅಂತ ಬಂದು ಬೋನಿ ಫಿಶ್. ಆಯ್ತಾ, ಬೋನಿ ಫಿಶ್. ಓಕೆ, ಅವುಗಳಿಲ್ದೇ ಇರ್ತಕ್ಕಂಥ ಕಾಂಬಿನೇಷನ್ ಹುಡುಕಿದ್ರೆ ನಮಗೆ ಸೆಕೆಂಡ್ ಆಪ್ಷನ್ ಸಿಗುತ್ತೆ. ವೇಲ್ಸ್ ಮ್ಯಾಮಲ್, ಡಾಲ್ಫಿನ್ಸ್ ಮ್ಯಾಮಲ್ಸ್, ಸೀಲ್ಸ್ ಮ್ಯಾಮಲ್ಸ್. ಅಕ್ವಾಟಿಕ್, ಆಲ್ ದ ತ್ರೀ ಆರ್ ಅಕ್ವಾಟಿಕ್. ವೇಲ್ಸ್, ಡಾಲ್ಫಿನ್ಸ್ ಅಂಡ್ ಸೀಲ್ಸ್. ಮಿಕ್ಕ ಉಳಿದ್ರಲ್ಲಿ ಟ್ರೈಗಾನ್ ಅನ್ನೋದು ಬೋನಿ ಫಿಶ್ ಅದು, and then shark a cartilaginous fish. So that is with reference to question number 135. It's the second option. Okay, so that completes our discussion.